ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿನ ನೋಡೋಣ. ಈ ಮೂವಿನ ನೋಡ್ತಾ ಇದ್ರೆ ಈ ಮೂವಿಯಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಅದೇನು ಅಂತ ನಮ್ಗೆ ಲಾಸ್ಟ್ ವರ್ಗೂ ಗೆಸ್ ಮಾಡಕ್ಕೆ ಆಗಲ್ಲ. ಅದಕ್ಕಂತ ಇದನ್ನ ಒಂದು ಕ್ರೈಮ್ ಸ್ಟೋರಿನೋ ಅಥವಾ ಥ್ರಿಲ್ಲರ್ ಸ್ಟೋರಿನೋ ಅಂತ ಅನ್ಕೋಬೇಡಿ. ಇದೊಂದು ಬ್ಯೂಟಿಫುಲ್ ಆಗಿರೋ ಒಂದು ಹಾರ್ಟ್ ವಾರ್ಮಿಂಗ್ ಆದ ಲವ್ ಸ್ಟೋರಿ. ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗ್ಬಿಡೋದು. ಬೇರೆಯವ್ರಿಗೆ ರೀಚ್ ಆಗೋದಕ್ಕೂ ಮುಂಚೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲರಿಗಿಂತ ಮುಂಚೆ ನೀವು ನಮ್ಮ ಮೂವೀಸ್ ನ ನೋಡಬಹುದು. ಸೊ ಮಿಸ್ ಮಾಡದೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ದೊಡ್ಡ ಮ್ಯೂಸಿಕ್ ಸ್ಕೂಲ್ ನ ತೋರಿಸ್ತಾರೆ. ಅಲ್ಲಿಗೆ ಯಾವ್ದೋ ಹೊಸದಾಗ ಒಂದು ಹುಡುಗ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೇನೋ. ಆಲ್ರೆಡಿ ಹುಡುಗನ್ ಜೊತೆ ಓದಿರೋ ಒಂದು ಹುಡುಗಿನೇ ಈ ಸ್ಕೂಲ್ ನೆಲ್ಲ ಸುತ್ತಿ ತೋರಿಸ್ತಾ ಇರ್ತಾಳೆ. ಹುಡುಗಿ ಕೇಳ್ತಾಳೆ, ಯಾಕೆ ಈ ಸ್ಕೂಲ್ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ಟಿದ್ದೀರಾ, ಹಳೆ ಸ್ಕೂಲ್ ಚೆನ್ನಾಗಿರ್ಲಿಲ್ವಾ ಅಂದಾಗ ಅವನು ಹೇಳ್ತಾನೆ, ಇಲ್ಲ ಆ ಸ್ಕೂಲ್ ಕಂಪೇರ್ ಮಾಡಿದ್ರೆ ಈ ಸ್ಕೂಲ್ ತುಂಬಾ ಬೆಟರ್ ಅಲ್ವಾ. ಅದ್ರಲ್ಲೂ ನಮ್ಮ ಅಪ್ಪನೇ ಅಲ್ಲಿ ಟಿಸಿ ತಗೊಂಡು ನನ್ನ ಇಲ್ಲಿ ಜಾಯಿನ್ ಮಾಡಿದ್ದಾರೆ. ಅದ್ರಲ್ಲೂ ಈ ಕಾಲೇಜು ಪಿಯಾನೋ ಮೇಜರ್ ಅಲ್ಲಿ ತುಂಬಾ ಫೇಮಸ್ ಅಲ್ವಾ. ಅದಕ್ಕೆ ಅಂದಾಗ ಹುಡುಗಿ ಹೇಳ್ತಾಳೆ, ಹೌದಾ ನಾನು ಅದೇ ಡಿಪಾರ್ಟ್ಮೆಂಟ್ ಅಂತ. ಇಬ್ರು ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡ್ ಬರ್ತಾರೆ. ಹಂಗೆ ಎದುರುಗಡೆ ಇರೋ ಬಿಲ್ಡಿಂಗ್ ನ ತೋರಿಸ್ಬಿಟ್ಟು, ಇದೇ ನಾವು ಪಿಯಾನೋ ಪ್ರಾಕ್ಟೀಸ್ ಮಾಡೋ ಬಿಲ್ಡಿಂಗ್. ತುಂಬಾ ಓಲ್ಡ್ ಬಿಲ್ಡಿಂಗ್ ಅಲ್ವಾ, 2 ಫ್ಲೋರ್ಸ್ ಇದೆ, ಅದ್ರಲ್ಲಿ 2 ದೊಡ್ಡ ದೊಡ್ಡ ರೂಮ್ ಎಲ್ಲ ಇದೆ ಅಂತ ಹೇಳ್ತಾಳೆ. ಅದನ್ನ ನೋಡ್ಬಿಟ್ಟು ಅವ್ನು ಅಂತಾನೆ, ಈ ಬಿಲ್ಡಿಂಗ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಈ ಬಿಲ್ಡಿಂಗ್ ಕಟ್ಟಿ ಹತ್ತತ್ರ 100 ವರ್ಷ ಆಗಿದೆ. ಹೇಳ್ಬೇಕಂದ್ರೆ ಈ ಗ್ರಾಜುಯೇಷನ್ ಡೇಗೆ ಈ ಬಿಲ್ಡಿಂಗ್ ನ ಫುಲ್ ಆಗಿ ಡೆಮಾಲಿಷ್ ಮಾಡ್ಬಿಟ್ಟು ಬೇರೆ ಬಿಲ್ಡಿಂಗ್ ನ ಕಟ್ತಾರಂತೆ. ಲಾಸ್ಟ್ ಬ್ಯಾಚ್ ಲಕ್ಕಿ ಆದ ಬ್ಯಾಚ್, ಅದಕ್ ಮೇಲೆ ಯಾರು ಇಲ್ಲಿ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಅಂತಾನೆ, ಏನಕ್ಕೋಸ್ಕರ ಡೆಮಾಲಿಷ್ ಮಾಡ್ತಾರೆ ಅಂದಾಗ ಇವಳು, ಅದೆಲ್ಲ ನನಗ್ ಗೊತ್ತಿಲ್ಲ, ತುಂಬಾ ಓಲ್ಡ್ ಆಯ್ತಲ್ವಾ ಅದಕ್ಕೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ನಾನು ಬರ್ಲ ಒಳಗಡೆ ಸುತ್ತಿ ತೋರಿಸ್ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಬೇಡ ನಾನೇ ಹೋಗ್ತೀನಿ, ಇನ್ ಕೇಸ್ ಏನಾದ್ರು ಮಿಸ್ ಆದ್ರೆ ನಿನ್ನ ಕರಿತೀನಿ, ನೀನ್ ಬಂದ್ ಅವಾಗ ಹೆಲ್ಪ್ ಮಾಡು ಅಂತ ಜಾಲಿಗೆ ಮಾತಾಡ್ಬಿಟ್ಟು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಒಳ್ಳೆ ಭೂತ್ ಬಂಗ್ಲಾ ತರ ಇರುತ್ತೆ. ಯಾರು ಒಳಗಡೆ ಕಾಣಿಸಲ್ಲ, ತುಂಬಾ ದೊಡ್ಡದಾಗಿರುತ್ತೆ. ಆತರ ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ಪಿಯಾನೋ ಸೌಂಡ್ ಮಾತ್ರ ಲೈಟ್ ಆಗಿ ಎಲ್ಲೋ ಕೇಳಿಸ್ತಾ ಇರತ್ತೆ ಅವ್ನ್ಗೆ. ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಅವ್ನು ಹಂಗೆ ಹುಡ್ಕೊಂಡು ಹೋಗ್ತಾನೆ. ಯಾವ್ದೋ ಒಂದು ರೂಮ್ ಹೋಗಿ ನೋಡ್ತಾನೆ, ಅಲ್ಲಿ ಪಿಯಾನೋ ಮಾತ್ರ ಇರುತ್ತೆ, ಬಟ್ ಯಾರು ಪ್ಲೇ ಮಾಡೋ ತರ ಇಲ್ಲ. ಅವನು ನೋಡ್ದವನು, ಇದೇನ್ ಸೌಂಡ್ ಮಾತ್ರ ಬರ್ತಾ ಇದೆ, ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಳಗಡೆ ಬರ್ತಾನೆ. ನೋಡಿದ್ರೆ ಪಕ್ಕದಲ್ಲೇ ಒಂದು ಹುಡುಗಿ ಲಾಡರ್ ಮೇಲೆ ಹತ್ತಿ ನಿಂತಿರ್ತಾಳೆ. ಹುಡುಗಿ ನೋಡಿದ ತಕ್ಷಣ ಫಸ್ಟ್ ಭಯ ಪಟ್ಬಿಡ್ತಾನೆ. ಅಯ್ಯೋ ಸಾರಿ ರೀ, ನೀವೇನ ಪ್ಲೇ ಮಾಡ್ತಾ ಇದ್ದಿದ್ದು ಅಂತ ಕೇಳ್ತಾನ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ವೇ, ನಾನ್ ಪ್ಲೇ ಮಾಡಿಲ್ವೇ ಅಂತ. ಆದ್ರೆ ಈ ರೂಮ್ ಇಂದ ತಾನೇ ಮ್ಯೂಸಿಕ್ ಬಂತು ಅಂದಾಗ ಲಾಡರ್ ಇಳ್ದು ಬಂದವಳು, ಹೌದು ನಾನೇ ಪ್ಲೇ ಮಾಡಿದ್ದು ಅಂತ ಹಂಗೆ ಒಂಥರ ತಿರ್ಗಿಸಿ ಮರಗಿಸಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಓ ಹೌದಾ, ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿ ಪ್ಲೇ ಮಾಡಿದ್ರಿ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ತಾನೆ. ಆತರ ಹೇಳ್ದವನು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಈ ಹುಡುಗಿ ಅವನನ್ನೇ ನೋಡ್ಕೊಂಡು ನಕ್ಕೊಂಡು ನಿಂತಿರ್ತಾಳೆ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಕ್ಲಾಸ್ಗೆ ಬಂದ್ಬಿಟ್ರು. ಈ ಹುಡುಗಿನೇ ಲಾಸ್ಟ್ ಅಲ್ಲಿ ಬರೋದು. ಹೋಗ್ಬಿಟ್ಟು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಹೇಳ್ಬೇಕಂದ್ರೆ ಈ ಹುಡುಗಿನ ನೋಡಿದ ತಕ್ಷಣ ಇವ್ನಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಸೊ ತಿರ್ಗಿ ನೋಡ್ತಾ ಇರ್ತಾನೆ. ಹಾಗಲ್ ಬರೋ ಲೆಕ್ಚರರ್ ಹೇಳ್ತಾರೆ, ಹೆಲೋ ನ್ಯೂ ಬಾಯ್, ಏನಿದು ಕ್ಲಾಸ್ ನ ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳಿಸ್ಕೊ ಅಂತ ಹೇಳ್ತಾರೆ. ಆದ್ರೂ ಅವನು ಕಡಿಮೆ ಮಾಡ್ಕೊಳ್ಳೋ ತರ ಇಲ್ಲ, ತಿರ್ಗಿ ನೋಡ್ತಾನೆ ಇರ್ತಾನೆ. ಆ ಹುಡುಗಿ ಅಂತ ಇವ್ರನ್ನ ನೋಡಿ ಸ್ಮೈಲ್ ಮಾಡ್ತಾನೆ ಇರ್ತಾಳೆ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಇವ್ನು ಅವಳೇನೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ಮಿಸ್ ಮಾಡ್ಬಿಡ್ತಾನೆ. ಒಂದತ್ರ ನಿಂತ್ಕೊಂಡು ಎಲ್ಲೋದ್ಲಪ್ಪ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ಬೇಕಾದ್ರೆ ಅವಳು ಸಡನ್ ಆಗಿ ಬಂದ್ ಮುಂದೆ ನಿಂತ್ಕೊಂಡವಳು ಅವ್ನ್ ಕೆನ್ನೆ ಮೇಲೆ ಕೈ ಇಟ್ಬಿಟ್ಟು, ಏಯ್ ನನ್ನೆತ್ತನೆ ಹುಡುಕ್ತಾ ಇದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಇಲ್ವೇ ನೀನೇನಲ್ವೇ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೂಡ, ಸರಿ ನನ್ನಲ್ಲ ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಡೆಕೆ ಸ್ಟಾರ್ಟ್ ಮಾಡ್ತಾಳೆ. ಅದ್ರ ಹಿಂದ್ಗಡೆ ಓಡ್ ಬರ್ತಾನೆ. ಇರು ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕು. ನೀನ್ ಬೆಳಗ್ಗೆ ಆ ರೂಮ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಲ್ಲ ಮ್ಯೂಸಿಕ್, ತುಂಬಾ ಚೆನ್ನಾಗಿತ್ತು, ಏನ್ ಮ್ಯೂಸಿಕ್ ಅದು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕಿವಿ ಹತ್ರ ಬಂದ್ಬಿಟ್ಟು, ಅದು ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇವ್ ಹಿಂದ್ಗಡೆನೆ ಓಡೋಗ್ತಾನೆ. ಇರು ನನ್ನ ಹೆಸರು ಮಾತ್ರ ತಾನೆ ಕೇಳ್ದೆ, ಅದಕ್ಕೆ ಯಾಕೆ ಹತ್ರ ಓಡೋಗ್ತಾ ಇದ್ಯಾ, ಸರಿ ನಿನ್ನ ಹೆಸರಾದ್ರೂ ಹೇಳು ಅಂದ್ರೂ ಕೂಡ ಅವಳು ಆನ್ಸರ್ ಮಾಡ್ತಾ ಇಲ್ಲ. ಅದೆಲ್ಲ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಹೊಟ್ಟೋಗ್ತಾಳೆ. ಆದ್ರೆ ನಿನ್ ಹೆಸರು ಹೇಳು ಅಂತ ಇವ್ನು ಕೇಳಿದ್ನಲ್ವಾ, ಅದಕ್ಕೆ ಹೀರೋಯಿನ್ ಹಿಂದ್ಗಡೆ ಹೋಗ್ತಾ ಇರ್ತಾಳಲ್ಲ ಒಂದ್ ಹುಡುಗಿ, ಬೆಳಗ್ಗೆ ನಮ್ ಹೀರೋನ ಮಾತಾಡಿಸಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡ್ಲಲ್ಲ, ಆ ಹುಡುಗಿ ತಿರುಗಿ ನೋಡ್ಬಿಟ್ಟು ಹೇಳ್ತಾಳೆ, ಬೆಳಗ್ಗೆ ತಾನೆ ನನ್ನ ಹೆಸರು ಹೇಳ್ದೆ, ಅಷ್ಟ್ ಬೇಗ ನನ್ನ ಹೆಸರು ಮರ್ತೋಗ್ಬಿಟ್ಟ, ನನ್ನ ಹೆಸರು ಸ್ಕೈ ಅಂತ ಹೇಳ್ತಾಳೆ. ಇವಳಿಗೆ ಹೇಳಿರೋ ತರ ಫೀಲ್ ಆಗ್ತಿದ್ದಾಳೆ ಏನೋ ಗೊತ್ತಿಲ್ಲ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೀರೋ ಹಿಂದ್ಗಡೆ ಸರ್ ಬಂದ್ಬಿಡ್ತಾರೆ. ನಾನ್ ಬೆಳಗ್ಗೆಯಿಂದ ನಿನ್ನ ನೋಡ್ತಾ ಇದೀನಿ, ನೀನ್ ಓದಕ್ ಬಂದಿರೋ ತರ ಇಲ್ವೇ, ಒಬ್ಬೊಬ್ರ ಹೆಸರಾಗಿ ಕೇಳ್ತಾ ಇದೀಯಾ, ಕರೆಕ್ಟ್ ಆಗಿ ಓದೋ ಕೆಲಸನ ನೋಡು ಅಂತ ಬೈದ್ಬಿಟ್ಟು ಹೋಗ್ತಾರೆ. ಅವತ್ ಈವ್ನಿಂಗ್ ಸ್ಕೂಲ್ ಬಿಟ್ಟ ಮೇಲೆ ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ. ಹೀರೋಯಿನ್ ಕೂಡ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಅದ್ರ ಅವಳ ಹತ್ರ ಛತ್ರಿ ಇರೋದಿಲ್ವಲ್ಲ, ಸೊ ಸೈಡ್ ಅಲ್ಲಿ ನಿಲ್ಸಿರ್ತಾಳೆ. ಹಿಂದ್ಗಡೆನೆ ಹೀರೋನು ಬಂದಿರ್ತಾನೆ. ಅವನು ಸೈಕಲ್ ನ ಸೈಡ್ ಹಾಕ್ಬಿಟ್ಟು ಅವನು ಸೈಡ್ ಬರ್ತಾನೆ. ಇವಳು ಕೇಳ್ತಾಳೆ, ಏನು ನನ್ನ ಫಾಲೋ ಮಾಡ್ಕೊಂಡ್ ಬಂದ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ನಿನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ, ಯಾಕೆ ಛತ್ರಿ ಎತ್ಕೊಂಡ್ ಬಂದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಇಲ್ಲ ನಾನು ಎತ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಾಳೆ. ಸರಿ ಆಯ್ತು, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಮಳೆ ನಿಲ್ಲೋವರೆಗೂ ಅಲ್ಲೇ ವೇಟ್ ಮಾಡಿ ಅದಾದ್ಮೇಲೆ ಅವನೇ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ಕೂಡ ಹೀರೋ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಅವಳೆ ಕೇಳ್ತಾಳೆ, ಏನು ಯಾಕಿದ್ರೆ ಸೈಲೆಂಟ್ ಆಗಿ ಬರ್ತಾ ಇದೀಯಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ನಾನು ಏನೇ ಕೇಳಿದ್ರೆ ಕೂಡ ನೀನ್ ಸೀಕ್ರೆಟ್ ಅಂತ ಹೇಳ್ತೀಯಾ, ಯಾಕಮ್ಮ ಸುಮ್ನೆ ಅಂತ ಹೇಳಿದಾಗ ಅವಳಂಗೆ ಸ್ಮೈಲ್ ಮಾಡ್ತಾಳೆ. ಅದಾದ್ಮೇಲೆ ಇವ್ನು ಹೇಳ್ತಾನೆ, ಆದ್ರೆ ಒಂದು ನೀನ್ ಪಿಯಾನೋನ ಮಾತ್ರ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತೀಯ ಅಂದಾಗ ಅವಳು ಹೇಳ್ತಾಳೆ, ಏನೋ ತುಂಬಾ ಚೆನ್ನಾಗ, ನಾನ್ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತೀನಿ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನಿನ್ನ ನೀನೇ ಹೊಗಳ್ಕೋಬೇಕು ಅಂತ ಹೇಳ್ತಾನೆ. ತುಂಬಾ ದಿನದಿಂದ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಹೆಂಗ್ ಮಾತಾಡ್ಕೊಳ್ತಾರೆ ಆತರ ಕ್ಯಾಶುವಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಂಗೆ ಮಾತಾಡ್ಕೊಂಡು ಹತ್ತತ್ರ ಹೀರೋಯಿನ್ ಮನೆ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಆದ್ರೆ ಅವಳು ಸ್ವಲ್ಪ ದೂರದಲ್ಲೇ, ಇಲ್ಲೇ ನಿಲ್ಸು ನಮ್ ಫ್ಯಾಮಿಲಿ ಅವ್ರು ನಿನ್ನ ನೋಡೋದ್ ಬೇಡ, ನನ್ಗೆ ಅದ್ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ರೋಡ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಡೆಯಕ್ ಸ್ಟಾರ್ಟ್ ಮಾಡ್ತಾಳೆ. ಇವ್ನು ಹಿಂದೆನೆ ಹೋಗ್ತಾನೆ. ನಿನ್ನ ಹೆಸರು ಹೇಳಿಲ್ಲ, ಏನ್ ನಿನ್ನ ಹೆಸರು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನ ಹೆಸರು ಸ್ಕೈ ಅಂತ. ಅದಕ್ಕೆ ಇವ್ನು ಕೂಡ, ಸರಿ ನನ್ನ ಹೆಸರು ಜೈ ಅಂತ ಹೇಳ್ತಾನೆ. ಈಗಲೇ ಇಬ್ರು ಇಂಟ್ರೊಡ್ಯೂಸ್ ಆಗೋದು. ಹೇಳ್ಬೇಕಂದ್ರೆ ಹೀರೋಗೆ ಹೀರೋಯಿನ್ ಮೇಲೆ ಒಂದು ಕ್ರಶ್ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಡೇ ಕೂಡ ಅಸೆಂಬ್ಲಿಯಲ್ಲಿ
ಕೂತಿರ್ತಾರಲ್ಲ ಅವಳು ಇನ್ನು ಪ್ಲೇಯರ್ ಗೆ ಬಂದಿರೋದಿಲ್ಲ ಹೀರೋಯಿನ್. ಇವನಂತೂ ತಿರ್ಗಿ ನೋಡ್ತಾ ಇರ್ತಾನೆ ಯಾಕೆ ಇವಳು ಇನ್ನೂ ಬಂದಿಲ್ಲ ಅಂತ. ಅದು ಇವ್ನ ಈ ತರ ತಿರ್ಗಿ ನೋಡ್ತಾ ಇರೋದನ್ನ ಸ್ಕೈ ಅನ್ನೋ ಹುಡುಗಿ ನೋಡ್ತಾಳೆ. ಹೇಳ್ಬೇಕಂದ್ರೆ ಸ್ಕೈ ಅನ್ನೋ ಹುಡುಗಿಗೆ ಹೀರೋ ಮೇಲೆ ಇಷ್ಟ ಆಗ್ಬಿಟ್ಟಿದ್ಯೋ ಗೊತ್ತಿಲ್ಲ, ಅವನೇ ಕಣ್ಣಾರಿಸದೆ ನೋಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಅವನ ನೋಡ್ಕೊಂಡು ನಕ್ಕೊಂಡ್ ಬೇರೆ ನಿಂತಿರ್ತಾಳೆ. ಇವ್ನ್ ಕರೆಕ್ಟ್ ಆಗಿ ತಿರುಗಿ ನೋಡೋ ಟೈಮ್ ಅಲ್ಲಿ ಅವಳು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ. ಇವ್ನ್ ಕೂಡ ಸುಮ್ನೆ ಫಾರ್ಮಾಲಿಟಿಗೆ ಹೇಳ್ಬೇಕಲ್ವಾ ಅನ್ನೋದಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಇವ್ನ್ಗೆ ಕ್ಲಾಸ್ ಕಡೆ ಗಮನ ಕೊಡಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ಯಾಕಂದ್ರೆ ಕ್ಲಾಸ್ ಕೂಡ ಹೀರೋಯಿನ್ ಬಂದೇ ಇರೋದಿಲ್ಲ. ಏನಾದ್ಲಪ್ಪ ಇವಳು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡಿರ್ತಾನೆ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಪಿಯಾನೋ ರೂಮ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಎಲ್ಲ ಮಾಡಿ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ನೋಡಿದಾಗ ಆಸ್ ಯೂಶುವಲ್ ಇವಳು ಎಲ್ಲಿಂದನೋ ಜಂಪ್ ಮಾಡ್ಕೊಂಡ್ ಬಂದು ಅವ್ನ್ ಕೆರೆನ ಮುಟ್ಬಿಟ್ಟು ಮಾತಾಡಿಸ್ತಾಳೆ. ಏನು ನನ್ನ ತುಂಬಾ ಮಿಸ್ ಮಾಡ್ಕೊಂಡ ಇವತ್ತು ಅಂತ. ಅದಕ್ಕೆ ಅವನಿಗೆ ಕೋಪದಲ್ಲೇ ಇರ್ತಾನ. ಸರಿ ಏನಾಯ್ತು ಇವತ್ತು, ಯಾಕೆ ಕ್ಲಾಸ್ಗೆ ಬಂದಿಲ್ಲ, ಯಾಕೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಏನಿಲ್ಲ ನಾನು ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಯಾಕೆ ನನ್ನ ಮಿಸ್ ಮಾಡ್ಕೊಂಡ ತುಂಬಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಇಲ್ಲ ನಾನು ನಿನ್ನ ಮಿಸ್ ಮಾಡ್ಕೊಂಡಿಲ್ಲ, ನಿನ್ ಮ್ಯೂಸಿಕ್ ನ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವಳು ಹೇಳ್ತಾಳೆ ಹಂಗಾದ್ರೆ ನಾನ್ ನಿನ್ನ ಮಿಸ್ ಮಾಡ್ಕೊಂಡೆ ಅಂತ. ಹೀರೋ ಹಂಗೆ ಸ್ವಲ್ಪ ಕಣ್ಣಾರಿಸದೆ ನೋಡ್ತಾನ. ಅದಕ್ಕೆ ಇವಳು ಹೇಳ್ತಾಳೆ ನಾನ್ ಕೂಡ ನಿನ್ ಮ್ಯೂಸಿಕ್ ನ ಮಿಸ್ ಮಾಡ್ಕೊಂಡೆ ಅಂತ ಹೀರೋ ಹೇಳೋ ತರನೇ ಹೇಳ್ತಾಳೆ. ಅದಾದ್ಮೇಲೆ ಸೈಡ್ ಅಲ್ಲಿ ನಿಂತ್ಕೊಂಡು ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೀರೋ ಹೇಳಿದ್ರೆ ಅದೇ ತರ ಹೀರೋಯಿನ್ ಕೂಡ ರಿಪೀಟ್ ಮಾಡ್ತಾಳೆ ಹೌದು ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ ಅಂತ. ಅದಾದ್ಮೇಲೆ ಅವಳು ಆಕಾಶದ ಕಡೆ ನೋಡ್ತಾ ಇದ್ರೆ ಹೀರೋ ಅಂತೂ ಹೀರೋಯಿನ್ ಕಣ್ಣಾರಿಸದೆ ನೋಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಆ ಜಾಗಕ್ಕೆ ಪ್ರಿನ್ಸಿಪಲ್ ಯಾವ್ದೋ ಇಬ್ರು ಸ್ಟೂಡೆಂಟ್ಸ್ ನ ಕರ್ಕೊಂಡ್ ಬಂದು ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ಹೀರೋಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಅವ್ನು ಅಲ್ಲಿಂದ ನಡೆಯಕ್ಕೆ ಶುರು ಮಾಡ್ಬಿಡ್ತಾನೆ. ಹೀರೋಯಿನ್ ಹಿಂದೆನೆ ಹೋಗ್ತಾಳೆ. ಹೀರೋ ತಾನೆ ಯಾವಾಗ ಹೀರೋಯಿನ್ ಡ್ರಾಪ್ ಮಾಡೋದು, ಅದೇ ತರ ಇವತ್ತು ಡ್ರಾಪ್ ಮಾಡಕ್ಕೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಹಂಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ ಸರಿ ನಿಮ್ ಮನೇಲಿ ಯಾರ್ಯಾರು ಇರ್ತೀರಾ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ ನಾನು ನಮ್ಮಮ್ಮ ಇಬ್ರೆ ಅಂತ. ನಿಮ್ ಮನೇಲಿ ಯಾರ್ಯಾರು ಇರ್ತೀರಾ ಅಂತ ಹೀರೋಯಿನ್ ಕೇಳಿದ್ರೆ ಹೀರೋ ಹೇಳ್ತಾನೆ ನಮ್ಮ ಮನೇಲಿ ನಾನು ನಮ್ಮಪ್ಪ ಮಾತ್ರನೇ ಅಂತ. ಅದಕ್ಕೆ ಹೀರೋಯಿನ್ ಲೇಟ್ ಆಗಿ ಟೆನ್ಷನ್ ಆಗ್ತಾಳೆ. ಏನು ನಾನು ಹೇಳೋ ತರನೇ ಹೇಳ್ತಾ ಇದ್ಯಾ, ಕರೆಕ್ಟ್ ಆಗಿ ಹೇಳು ಅಂದಾಗ ಹೀರೋ ಹೇಳ್ತಾನೆ ಯಾಕೆ ನಮ್ಮಪ್ಪ ಯಾರು ಅಂತ ನೀನು ಗೊತ್ತಿಲ್ವಾ ಅಂತ ಕೇಳ್ತಾನ. ಹೀರೋಯಿನ್ಗೆ ಏನ್ ಅರ್ಥ ಆಗಲ್ಲ. ಇಲ್ವೇ ನನಗೆ ಗೊತ್ತಿಲ್ಲ ಯಾರು ನಿಮ್ಮಪ್ಪ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಸರಿ ನಿನಗ್ ಮಾತ್ರ ಸೀಕ್ರೆಟ್ಸ್ ಇರ್ಬೇಕಾ, ನನ್ಗೂ ಸೀಕ್ರೆಟ್ಸ್ ಇರ್ಲಿ, ನಮ್ಮಪ್ಪ ಯಾರಂತ ಸೀಕ್ರೆಟ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತಾನೆ. ಅದಾದ್ಮೇಲೆ ಇಬ್ರು ಒಂದ್ ಹತ್ರ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಇವಳಂತೂ ತುಂಬಾನೇ ತುರ್ತುರ ಅಂತ ಇರ್ತಾಳೆ. ಚೇರ್ಸ್ ಹೇಳು ಅಂತ ಐಸ್ ಕ್ರೀಮ್ ಗೆ ಚೇರ್ಸ್ ಕೇಳ್ತಾ ಇರ್ತಾಳೆ. ಅವ್ನು ಹೇಳ್ತಾನೆ ಅಯ್ಯೋ ನೀನೇನ್ ಮೆಂಟಲ್ಲ, ಐಸ್ ಕ್ರೀಮ್ ಗೆಲ್ಲ ಯಾರಾದ್ರೂ ಚೇರ್ಸ್ ಹೇಳ್ತಾರ ಅಂದ್ರೆ ಇವ್ಳು ಕೇಳೋ ತರಾನೇ ಇಲ್ಲ. ಹಂಗೆ ಇಬ್ರು ಜಾಲಿಯಾಗಿ ಮಾತಾಡ್ಕೊಂಡು ಅವತ್ತಿನ ಹಣ ಸ್ಪೆಂಡ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ ಇವಳು ಕಣ್ ಮುಚ್ಕೊಂಡು ಅಂದ್ರೆ ನಮ್ ಹೀರೋಯಿನ್ ಕಣ್ ಮುಚ್ಕೊಂಡು ಪಿಯಾನೋ ರೂಮ್ ಇಂದ ಕ್ಲಾಸ್ ರೂಮ್ ವರ್ಗು ಎಷ್ಟು ಸ್ಟೆಪ್ಸ್ ಇದೆ ಅಂತ ಲೆಕ್ಕ ಮಾಡ್ಕೊಂಡ್ ಬಂದಿರ್ತಾಳೆ. ಕ್ಲಾಸ್ ರೂಮ್ ಡೋರ್ ಹತ್ರ ಬಂದು ಕಣ್ ತೆಗೆದು ನೋಡಿದಾಗ ಅವಳಿಗೆ ಎದುರುಗಡೆ ಕಾಣಿಸೋದು ಜೋಶಿ. ಇವಳ ನೋಡಿದ ತಕ್ಷಣ ಹೀರೋಯಿನ್ ಗೆ ಮುಖ ಲೈಟ್ ಆಗಿ ಚೇಂಜ್ ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಹೀರೋಯಿನ್ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ ಯಾಕೆ ನೀನ್ ಯಾವತ್ತು ಒಬ್ಳೆ ಸುತ್ತಾ ಇರ್ತೀಯ, ನಿನಗ್ ಫ್ರೆಂಡ್ಸ್ ಯಾರು ಇಲ್ವಾ ಅಂದಾಗ ಇವಳು ಹೇಳ್ತಾಳೆ ನನಗ್ ಫ್ರೆಂಡ್ಸ್ ಯಾರು ಇಲ್ವಾ, ನೀನ್ ಇದೆಯಲ್ವಾ ಫ್ರೆಂಡ್ ಅಂದಾಗ ಅವ್ನು ಹೇಳ್ತಾನೆ ನಿಜವಾಗ್ಲೂ ನೀನ್ ನನ್ನ ಫ್ರೆಂಡ್ ಆಗಿ ನೋಡ್ತಾ ಇದ್ಯಾ, ಆತರ ನೋಡೋ ತರ ಇದ್ರೆ ನೀನ್ ಯಾಕೊಂದ್ ಸೀಕ್ರೆಟ್ ತರನೇ ಇದ್ಯಾ, ಏನು ನನ್ನ ಹತ್ರ ಹೇಳ್ತಾ ಇಲ್ಲ, ಏನ್ ವಿಷಯ ಹೇಳು ಅಂತ ಹಂಗೆ ಅವ್ಳ ಕಾಲರ್ ನ ಹಿಡ್ಕೊಂಡು ಕೇಳ್ತಾ ಇರ್ತಾನ. ಅದಕ್ಕೆ ಅವಳದಂಗೆ ಕೈನ ತಟ್ಬಿಟ್ಟು ನೀನ್ ಫಸ್ಟ್ ನನ್ನ ಹಿಡಿದ್ರೆ ಆಮೇಲೆ ನಿನ್ಗೆಲ್ಲ ಹೇಳ್ತೀನಿ ಅಂತ ಅಲ್ಲಿಂದ ಓಡೋಟೋಗ್ತಾಳೆ. ಇವನು ಹಂಗೆ ಓಡಿಸ್ಕೊಂಡು ಹೋಗ್ತಾನೆ. ಈಗ ಇಬ್ರು ಎಲ್ಲಿ ಬಂದಿರ್ತಾರೆ ಅಂದ್ರೆ ಪಿಯಾನೋ ಪ್ಲೇ ಮಾಡ್ತಾರಲ್ಲ ರೂಮ್ ಗೆ ಬಂದಿರ್ತಾರೆ. ಅವನಂತೂ ಭಯಂಕರ ಇಂಟ್ರೆಸ್ಟ್ ಆಗಿ ಅದನ್ನ ಪ್ಲೇ ಮಾಡ್ತಾ ಇರ್ತಾನೆ. ಅವ್ನ ಪಕ್ಕದಲ್ಲಿ ಅವಳು ಕುತ್ಕೊಂಡು ಪ್ಲೇ ಮಾಡ್ತಾ ಇರ್ತಾಳೆ. ಇಬ್ರು ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾರಲ್ಲ, ತುಂಬಾ ಇಂಟ್ರೆಸ್ಟ್ ಆಗಿ ಪ್ಲೇ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಯಾರೋ ರೂಮ್ ಕಡೆ ಬರೋ ತರ ಅನ್ಸುತ್ತೆ. ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಓಡೋಗ್ಬಿಟ್ಟು ಕಬಡ್ ಒಳಗಡೆ ಬಚ್ಚಿಟ್ಕೊಳ್ತಾಳೆ. ಇಲ್ಲಿ ಬರೋದ್ ಬೇರೆ ಯಾರು ಅಲ್ಲ, ಇವ್ರ ಕ್ಲಾಸ್ ಪ್ರೊಫೆಸರ್. ಇವ್ರು ಒಳಗಡೆ ಬಂದವರು ಹೀರೋನ ನೋಡಿ ಕೇಳ್ತಾರೆ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದೆ, ಆದ್ರೆ ಈ ಜಾಗದಲ್ಲಿ ಇಬ್ರು ಪ್ಲೇ ಮಾಡೋ ತರ ಸೌಂಡ್ ಬರ್ತಾ ಇತ್ತಲ್ಲ, ಇನ್ನೊಬ್ರು ಇಲ್ಲಿ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ಇಲ್ಲ ಸರ್ ಯಾರು ಇಲ್ಲ, ನಾನೇ ಪ್ಲೇ ಮಾಡ್ತಾ ಇದ್ದು, ಸ್ವಲ್ಪ ಫಾಸ್ಟ್ ಆಗಿ ಮಾಡಿದೆ ಅಂತ ಹೇಳ್ತಾನೆ. ಆದ್ರೂ ಸರ್ ನಂಬೋ ತರ ಇಲ್ಲ. ಟಕ್ಕಂತ ಕಬಡ್ ಕಡೆ ನೋಡ್ಬಿಡ್ತಾರೆ. ಕಬಡ್ ಅಲ್ಲಿ ಯಾರೋ ಇದಾರೆ ಅಂತ ಗೆಸ್ ಮಾಡ್ಬಿಟ್ರು. ಇವ್ರು ಓದೋರು ಕಬಡ್ ನ ತೆಗೆದು ನೋಡ್ಬಿಡ್ತಾರೆ. ಒಳಗಡೆ ರೇನೆ ನಿಂತಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಸರ್ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ. ಹೀರೋ ಕಡೆ ತಿರುಗಿ ನೋಡ್ಬಿಟ್ಟು ನೀವ್ ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ, ನಾನು ಕಂಡು ಕಾಣ್ದಂಗೆ ಇದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಹೀರೋಗಂತೂ ತುಂಬಾನೇ ಶಾಕ್ ಆಗುತ್ತೆ. ಹೀರೋಯಿನ್ ನೋಡಿ ಕೇಳ್ತಾನೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಯ್ತಲ್ವಾ, ನಿನ್ನ ನೋಡಿ ಕೂಡ ಹಿಂಗ ಅವ್ರ ಹತ್ರ ಬಿಟ್ಬಿಟ್ಟು ಹೋದ್ರು, ನನ್ಗೇನ್ ಅರ್ಥ ಆಗ್ತಾ ಇಲ್ವಾ ಅಂದಾಗ ಇವಳು ಹೇಳ್ತಾಳೆ ನಾನ್ ಫೇವ್ರೆಟ್ ಸ್ಟೂಡೆಂಟ್ ಅಲ್ವಾ, ಎಲ್ಲಾ ಟೀಚರ್ಸ್ ಹತ್ರನು ನಾನು ತುಂಬಾ ಒಳ್ಳೆ ಹೆಸರು ಎತ್ಕೊಂಡಿದ್ದೀನಿ, ನಾನು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಕೂಡ ಹೌದೌದು ನೀನ್ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇವನತನ ಅವಳನ್ನ ಡ್ರಾಪ್ ಮಾಡಕ್ ಹೋಗೋದು. ಇಬ್ರು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಳಂಗೆ ಲೇಟ್ ಆಗಿ ಯೋಚನೆ ಮಾಡ್ಕೊಂಡ್ ಬರ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ ನಿನ್ನ ನೋಡ್ತಾ ಇದ್ರೆ ಏನೋ ಭಯಂಕರವಾಗಿ ಯೋಚನೆ ಮಾಡೋ ತರ ಇದೆ, ಏನ್ ಯೋಚನೆ ಮಾಡ್ತಾ ಇದೀಯ ಅಂದಾಗ ಅವಳು ಹೇಳ್ತಾಳೆ ಅದನ್ನ ಒಂದಿನ ನಿನ್ಗೆ ಹೇಳೇ ಹೇಳ್ತೀನಿ, ಆದ್ರೆ ಈ ಕ್ಷಣ ನಾವು ಎಂಜಾಯ್ ಮಾಡ್ಬೇಕು ಅಂದಾಗ ಇವ್ನು ಹೇಳ್ತಾನೆ ಏನೋ ಎಂಜಾಯ್ ಮಾಡ್ಬೇಕಾ, ಸರಿ ಬಾ ಹತ್ತು ಸೈಕಲ್ ನ ಅಂತ. ಅದಕ್ಕೆ ಅವಳಿಗೆ ಏನ್ ಅರ್ಥ ಆಗಲ್ಲ. ಇನ್ನು ಸೈಕಲ್ ನ ಹತ್ಬೇಕಂದಾಗ ಅವ್ನು ಹೇಳ್ತಾನೆ ನೀನೇ ತಾನೇ ಹೇಳಿದ್ದು ಈ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು ಅಂತ, ಬಾ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ನಂಗೆ ಸೈಕಲ್ ಅಲ್ಲಿ ಕೂರ್ಸ್ಕೊಂಡು ಸ್ಪೀಡ್ ಆಗಿ ಕುಳ್ಕೊಂಡು ಹೋಗ್ತಾನೆ. ಅವಳು ಹೇಳ್ತಾಳೆ ಇದೇ ತರ ಸ್ಪೀಡ್ ಆಗಿ ಹೋದ್ರೆ ಮನೆ ಬೇಗ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಅವನು ಹೌದಲ್ವಾ ಸರಿ ಆಯ್ತಿರು ಅಂತ ಹೇಳ್ಬಿಟ್ಟು ಮತ್ತೆ ಸೈಕಲ್ ನ ತಿರುಗಿಸ್ತಾನೆ. ಹಂಗೆ ಒಂದೊಂದು ರೌಂಡ್ ಆಗಿ ಹೊಡಿತಾ ಇರ್ತಾರೆ. ಹೇಳ್ಬೇಕಂದ್ರೆ ಇವ್ನು ರೆಗ್ಯುಲರ್ ಆಗ್ಬಿಟ್ಟು ಅವಳನ್ನ ಡ್ರಾಪ್ ಮಾಡೋದ್ರಲ್ಲಿ ಇಬ್ರು ಅಷ್ಟೇ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಈಗ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋ ಮತ್ತೆ ಅವರಪ್ಪ ಇಬ್ರು ತುಂಬಾನೇ ಕ್ಲೋಸ್ ಅಂತ ಕಾಣಿಸುತ್ತೆ. ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಆ ಕಾಲೇಜ್ ನ ಪ್ರಿನ್ಸಿಪಲ್. ಅಪ್ಪ ಮಗ ಅಂತೂ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಆದ್ರೆ ಕಾಲೇಜ್ ಅಲ್ಲಿ ಮಾತ್ರ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಏನೋ ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಅಲ್ಲಿ ಈ ಜೋಶಿ ಕೂತಿರ್ತಾಳಲ್ಲ, ಅವಳಂತೂ ನಮ್ ಹೀರೋನ ಬಿಡದೆ ನೋಡ್ತಾನೆ ಇರ್ತಾಳೆ. ಕಣ್ಣಂತೂ ಆರಿಸ್ತಾನೆ ಇಲ್ಲ, ಅಷ್ಟು ಸಿನ್ಸಿಯರ್ ಆಗಿ ಅವಳನ್ನ ಲೈನ್ ಆಗ್ತಾ ಇರ್ತಾಳೆ. ಇಲ್ಲಿ ಸರ್ ಅಂತೂ ಜೋಶಿ ಜೋಶಿ ಅಂತ ಕರೀತಾನೆ ಇರ್ತಾರೆ. ಅವಳಿಗೆ ಕಿವಿಗ್ ಬೀಳೋ ತರನೇ ಇಲ್ಲ. ಹೀರೋನೇ ನೋಡ್ತಾ ಇರ್ತಾಳೆ. ಹೀರೋ ತಿರುಗ್ ನೋಡ್ಬಿಟ್ಟು ಸರ್ ಕರೀತಾ ಇದಾರೆ ಅಂತ ಒಂದು ಸೈನ್ ಮಾಡಿದ್ಮೇಲೆ ಅವಳಿಗೆ ಅರ್ಥ ಆಗೋದು ಸರ್ ಕರೀತಾ ಇದಾರೆ ಅಂತ. ಟಕ್ಕಂತ ಎದ್ ನಿಂತ್ಕೊಂತ
ಅನ್ಕೊಂತಾಳೆ. ಆದ್ರೆ ಅಷ್ಟ್ರಲ್ಲಿ ಸರ್ ಸರಿಪಾ ನೀನೇ ಬಾ ಅಂತ ಹೇಳ್ಬಿಟ್ಟು ಹೀರೋನ ಕರೀತಾರೆ. ಹೀರೋ ಹೋಗ್ಬಿಟ್ಟು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾನೆ. ಅವಾಗ ಕೂಡ ಅಷ್ಟೇ ಇವಳು ಹೀರೋನ ಕಣ್ಣಾರಿಸದೆ ನೋಡ್ತಾನೆ ಇರ್ತಾಳೆ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಜೋಶಿನೇ ಬಂದು ಹೀರೋನ ಮಾತಾಡಿಸ್ತಾಳೆ. ನೀನ್ ಏನ್ ಅನ್ಕೊಂಡಿಲ್ಲ ಅಂದ್ರೆ ಇವತ್ತು ನನ್ನ ಡ್ರಾಪ್ ಮಾಡ್ತೀಯಾ ನಿನ್ ಸೈಕಲ್ ಅಲ್ಲಿ ಅಂತ ಕೇಳ್ತಾಳ. ಹೀರೋಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಅವನಿಗೆ ಒಂಥರ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಅದಾದ್ಮೇಲೆ ಅವಳೆ ಸರಿ ಏನಿಲ್ಲ ನಾನ್ ಕ್ಯಾಶುವಲ್ ಆಗಿ ಕೇಳ್ದೆ ನಾನು ಹೋಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವಳೋಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ಬೆಕ್ಕ ತರ ಅವಳ ಬಾಗ್ಲಿಂದ ತಿರುಗಿ ನೋಡ್ತಾಳೆ ನಮ್ ಹೀರೋಯಿನ್. ಏನ್ ಅನ್ಕೊಂಡಿಲ್ಲ ಅಂದ್ರೆ ಇವತ್ತು ನನ್ನ ಡ್ರಾಪ್ ಮಾಡ್ತೀಯಾ ಅಂತ ಅವಳು ಕೇಳಿದ ತರನೇ ಇವಳು ಇಮಿಟೇಟ್ ಮಾಡಿ ತೋರಿಸ್ತಾಳ. ಹೀರೋ ಹೇಳ್ತಾನೆ ಓಕೆ ಮೇಡಮ್ ಅದು ನನ್ನ ಆರ್ಡರ್ ಅಂತ ಹೇಳ್ತಾನೆ. ಏನ್ ಮೇಡಮ್ ಇವತ್ತು ಕ್ಲಾಸ್ ಬಂದಿಲ್ಲ ಇವತ್ ಕೂಡ ಎಲ್ಲೋಗಿದ್ರಿ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ ಅದು ನಾನು ಪಿಯಾನೋ ರೂಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಕೂಡ ಸರಿ ಆಯ್ತು ಬನ್ನಿ ಇವತ್ತು ನಿಮ್ಮನ್ನ ಒಂದು ಸ್ಪೆಷಲ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಕರೀತಾನೆ. ಅವಳು ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಹೇಳ್ತಾನೆ ಸರಿ ಆಯ್ತು ನೀನ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಹೆಂಗೋ ಜೋಶಿ ಖಾಲಿಯಾಗಿ ಇರ್ತಾಳೆ ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾ ಇರ್ತಾನ. ಹೀರೋಯಿನ್ ಟೆನ್ಷನ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ಇಬ್ರು ಒಂದು ಮ್ಯೂಸಿಕ್ ಶಾಪ್ ಗೆ ಬಂದಿರ್ತಾರೆ. ಅಲ್ಲಿ ಹೆಡ್ಫೋನ್ಸ್ ಅಲ್ಲಿ ಹೀರೋಗೆ ಇಷ್ಟ ಆಗಿರೋ ಒಂದು ಮ್ಯೂಸಿಕ್ ನ ಹಾಕ್ಬಿಟ್ಟು ಹೀರೋಯಿನ್ ಕೂರಿಸ್ಬಿಟ್ಟು ಅವ್ನ್ ಪಾಡ್ಗೊಂಡ್ ಕೆಲಸನ ಮಾಡ್ಕೊಂತಾ ಇರ್ತಾನೆ. ಆದ್ರೆ ಈ ಜಾಗದಲ್ಲಿ ಹೀರೋಯಿನ್ ಏನ್ ಅನಿಸ್ತು ಅಂತ ಗೊತ್ತಿಲ್ಲ. ಎದ್ ಬಂದವಳು ಹೀರೋಗೆ ಮುತ್ನ ಕೊಟ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾಳೆ. ಹೀರೋಗ್ ಒಂದ್ ಕ್ಷಣ ಏನು ಅರ್ಥ ಆಗ್ತಾ ಇಲ್ಲ. ಅವ್ನ ಹಂಗೆ ಸ್ಟನ್ ಆಗಿ ನಿಂತ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಹೆಂಗೋ ಅವಳನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾನೆ. ಯೂಶುವಲ್ ಆಗಿ ಯಾವಾಗ ನೋಡಿದ್ರೆ ಅಲ್ಲಿ ಬಿಟ್ಬಿಟ್ಟು ಅವ್ನು ಹೋಗ್ತಾ ಇದ್ದಲ್ವಾ. ಆದ್ರೆ ಇವತ್ತು ಹೀರೋಯಿನ್ ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಒಳಗಡೆ ಕರೆಯೋ ತರ ಸೈನ್ ನ ಮಾಡ್ತಾಳೆ. ಅವ್ನ್ ಕೂಡ ತುಂಬಾ ಸಂತೋಷವಾಗಿ ಹೋಗ್ತಾನೆ. ಇವ್ರಿಬ್ರಿ ತರ ಹೋಗ್ತಾ ಇರೋದನ್ನ ಆ ಮನೆ ವಿಂಡೋ ಇಂದ ಹೀರೋಯಿನ್ ಅವ್ರ ಅಮ್ಮ ನೋಡ್ತಾರೆ. ಆದ್ರೆ ಅವ್ರು ಏನು ಮಾತಾಡೋದಿಲ್ಲ. ಆದ್ರೆ ಇವಳು ಮನೆ ಒಳಗಡೆ ಕರ್ಕೊಂಡು ಹೋಗಲ್ಲ. ಮನೆ ಹೊರಗಡೆ ಇರೋ ಒಂದು ಟೆರಸ್ ಮೇಲೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ತುಂಬಾ ದೂರ ಓಡ್ ಬಂದಿದ್ದಕ್ಕೆ ಮತ್ತೆ ಮೆಟ್ಲತ್ಕೊಂಡ್ ಬಂದಿರೋದಕ್ಕೆ ಅವಳು ತುಂಬಾನೇ ಉಸಿರು ಎಳಿತಾ ಇರುತ್ತೆ. ಒಂಥರ ತುಂಬಾನೇ ಟಯರ್ಡ್ ಆಗ್ಬಿಡ್ತಾಳೆ. ಇವ್ನಿಗೆ ಒಂದ್ ಕ್ಷಣ ಭಯ ಆಗ್ಬಿಡುತ್ತೆ. ಯಾಕೆ ಏನಾಯ್ತು ಯಾಕೆ ಈ ತರ ಆಗ್ತಿದೆ ನಿನ್ಗೆ ಅಂದಾಗ ಅವಳು ಹೇಳ್ತಾಳೆ ಏನಿಲ್ಲ ನನ್ಗೆ ಲೈಟ್ ಆಗಿ ಆಸ್ತಮಾ ಪ್ರಾಬ್ಲಮ್ ಇದೆ. ನಾನೊಂದ್ ಹುಡುಗನ್ ಕೈ ಹಿಡ್ಕೊಂಡು ನಡಿಯಕ್ಕಾಗಲ್ಲ ಅವ್ನಿಗೆ ಕಿಸ್ ಮಾಡಕ್ಕಾಗಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಆಯ್ತಂದ್ರೆ ನನ್ ಪ್ರಾಣಕ್ಕೆ ಅಪಾಯ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದು ಇಷ್ಟುವರೆಗೂ ನಿಜ ಅಂತ ಗೊತ್ತಿಲ್ಲ. ಅದೇ ಇವ್ನ ಹತ್ರ ಹೇಳ್ತಾ ಇದ್ರೆ ನಮ್ ಹೀರೋಗ್ ತುಂಬಾನೇ ಭಯ ಆಗುತ್ತೆ. ಏನ್ ಹೇಳ್ತಾ ಇದ್ಯಾ ನಿಜ ಹೇಳು ಅಂತ ಒಂಥರ ಸೀರಿಯಸ್ ಆಗಿ ಕೇಳೋದನ್ನ ನೋಡ್ಬಿಟ್ಟು ಇವಳು ಹೇಳ್ತಾಳೆ ಆತರ ಏನಿಲ್ಲ ನಿನ್ನ ಸುಮ್ನೆ ಅವಾಗ ಈ ತರ ಕಾಲ ಎಳಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ಗೆ ಅದ್ರಲ್ಲೇ ಸಂತೋಷ ಅಂತ ಹೇಳ್ತಾಳ. ಹೀರೋಗ್ ಲೈಟ್ ಆಗಿ ಟೆನ್ಷನ್ ಆಗ್ಬಿಡುತ್ತೆ. ಆಮೇಲೆ ಇವಳು ಹೇಳ್ತಾಳೆ ಸಾರಿ ಕಣೋ ನಾನ್ ಬೇಕಂತ ಮಾಡಿಲ್ಲ ಸುಮ್ನೆ ತರ ಮಾತಾಡ್ದೆ. ಸರಿ ನನಗೊಂದ್ ಸೀಕ್ರೆಟ್ ಇಲ್ಲ ಅಂತ ಹೇಳ್ತಾಳೆ. ಅವ್ನ್ ಕೂಡ ಸರಿ ಆಯ್ತು ಹೇಳು ಅಂದಾಗ ಇವಳು ಅದು ನಾನು ಅಂತ ಹೇಳೋದನ್ನ ನೋಡ್ಬಿಟ್ಟು ಇವ್ನ್ಗೆ ಅರ್ಥ ಆಗೋಯ್ತು ಇವಳೆಲ್ಲ ಪ್ರಪೋಸ್ ಮಾಡ್ತಾಳೆ ಅಂತ. ಅವ್ನ ಹಂಗೆ ಒಂದ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ. ಆದ್ರೆ ಇವಳು ನೋಡಿದ್ರೆ ನಾನು ಪಿಯಾನೋ ರೂಮ್ ಇಂದ ಕ್ಲಾಸ್ ರೂಮ್ ವರ್ಗು ಎಷ್ಟು ಸ್ಟೆಪ್ಸ್ ಇದೆ ಅಂತ ಲೆಕ್ಕ ಮಾಡಿದೆ ಕರೆಕ್ಟ್ ಆಗಿ 108 ಸ್ಟೆಪ್ಸ್ ಬರುತ್ತೆ ಅಂತ ಹೇಳ್ತಾಳ. ಇದನ್ನ ಕೇಳಿಸ್ಕೊಂಡು ಹೀರೋಗ್ ಲೈಟ್ ಆಗಿ ಟೆನ್ಷನ್ ಆಗುತ್ತೆ. ಅವ್ನ್ ಸ್ವಲ್ಪ ಆ ಕಡೆ ದೂರ ಹೋಗ್ತಾನೆ. ಇವಳು ಹೇಳ್ತಾಳೆ ಜೈ ಸಾರಿ ಕಣೋ ನಾನ್ ಸುಮ್ನೆ ಹೇಳ್ದೆ ಅಂದಾಗ ಹೀರೋ ಹೇಳ್ತಾನೆ ಇಲ್ಲ ನಾನು ಕೌಂಟ್ ಮಾಡಿದೀನಿ ಈಗ್ಲೂ ಹೇಳ ನನಗೂ ನಿನ್ಗೂ ಕರೆಕ್ಟ್ ಆಗಿ 5 ಸ್ಟೆಪ್ಸ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ 1 2 3 ಅಂತ ಕಣ್ ಮುಚ್ಕೊಂಡ್ ಲೆಕ್ಕ ಮಾಡ್ಕೊಂಡ್ ಮುಂದೆ ಬರ್ತಾನ. ಕರೆಕ್ಟ್ ಆಗಿ 5th ಸ್ಟೆಪ್ ಅಲ್ಲಿ ಅವಳು ಹಗ್ ಮಾಡೋ ಟೈಮ್ ಅಲ್ಲಿ ಅವಳಿಗೆ ಕೆಳಗಡೆ ಕುತ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಇಬ್ರು ಕುತ್ಕೊಂಡ್ ಮಾತಾಡುವಾಗ ಹೀರೋಯಿನ್ ಕೇಳ್ತಾಳೆ ಜೈ ನಿನ್ಗೆ ನಾನಂದ್ರೆ ಇಷ್ಟನಾ ಅಂತ. ಬಟ್ ಅವ್ರಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಅವನಿಗೆ ಸೈಲೆಂಟ್ ಆಗಿ ಇರ್ತಾನೆ. ಆದ್ರೆ ಹೀರೋಯಿನ್ ಮಾತ್ರ ಹತ್ರ ಬಂದ್ಬಿಟ್ಟು ಆದ್ರೆ ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳ. ಹೀರೋಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಅವ್ನ್ ಟಕ್ ಅಂತ ಕಿಸ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಇಬ್ರು ಕಿಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಡೇ ನೋಡಿದ್ರೆ ಇವ್ರ ಸ್ಕೂಲ್ ಅಲ್ಲಿ ಏನೋ ಒಂದು ಪಾರ್ಟಿ ತರ ಇಟ್ಕೊಂಡಿರ್ತಾರೆ. ಅಲ್ಲಿ ಹೀರೋನೇ ಪಿಯಾನೋನ ಪ್ಲೇ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿ ಪ್ಲೇ ಮಾಡ್ತಾ ಇರ್ತಾನೆ. ಎಲ್ಲರೂ ತುಂಬಾನೇ ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಹೀರೋಯಿನ್ ಕೆಳಗಡೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಹೀರೋ ಎಲ್ಲಿ ಅವ್ನ ಮೇಲೆ ಇರ್ತಾನೆ ಅವನು ಕೆಳಗಡೆ ಬಂದು ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಬ್ರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಈಗ ಇನ್ನಷ್ಟು ಕ್ಲೋಸ್ ಆಗ್ಬಿಟ್ರಲ್ವಾ. ಅವಳು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮ್ಯೂಸಿಕ್ ನ ಪ್ಲೇ ಮಾಡಿರ್ತಾಳಲ್ಲ ಈಗ ಆ ಮ್ಯೂಸಿಕ್ ನ ಹೀರೋಗೋಸ್ಕರ ಪ್ಲೇ ಮಾಡಿ ತೋರಿಸ್ತಾಳೆ. ಅದನ್ನ ಹೀರೋ ಕೂಡ ನೋಟ್ಸಲ ತಗೊಳ್ತಾನೆ. ಅದಾದ್ಮೇಲೆ ಹೀರೋ ಹೇಳ್ತಾನೆ ನೀನ್ ಈ ಮ್ಯೂಸಿಕ್ ನ ತುಂಬಾ ಫಾಸ್ಟ್ ಆಗಿ ಪ್ಲೇ ಮಾಡ್ಬಿಟ್ಟೆ ಇನ್ನೊಂದೇ ಒಂದ್ಸತಿ ನನ್ಗೋಸ್ಕರ ಪ್ಲೇ ಮಾಡ್ತೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ ಪ್ಲೇ ಮಾಡ್ತೀನಿ ಆದ್ರೆ ಇವತ್ತಲ್ಲ. ಜೈ ನಿನ್ನ ಹತ್ರ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ಬೇಕು. ಈಗ ನಾನ್ ಪ್ಲೇ ಮಾಡದ್ನಲ್ಲ ಅದನ್ನ ನಮ್ಮ ಓಲ್ಡ್ ಮ್ಯೂಸಿಕ್ ರೂಮ್ ಅಲ್ಲಿ ಮಾತ್ರ ಪ್ಲೇ ಮಾಡ್ಲೇಬಾರ್ದು ನೀನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಏನು ಯಾಕೆ ಪ್ಲೇ ಮಾಡಬಾರ್ದು ಅಂದಾಗ ಏನಿಲ್ಲ ಅದು ಓಲ್ಡ್ ಪಿಯಾನೋ ಅಲ್ವಾ ಈ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಲ್ಲಿ ಪ್ಲೇ ಮಾಡಿದ್ರೆ ಸರಿಯಾಗಿ ಬರಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಕೂಡ ಕರೆಕ್ಟ್ ಆಗಿ ನಿಜ ಹೇಳು ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಕರೆಕ್ಟ್ ಆಗಿ ಬರಲ್ವಾ ಅಥವಾ ಜೋಶಿಯಲ್ಗೆ ಬರ್ತಾಳೆ ಅಂತ ನಿನ್ಗೆ ಹೇಳ್ತಾ ಇದೀಯ ಅಂತ ಜಸ್ಟ್ ಟೀಸ್ ಮಾಡ್ತಾನೆ. ಅದಾದ್ಮೇಲೆ ಇವ್ರ ಕಾಲೇಜಲ್ಲಿ ಯಾವ್ದೋ ಟೂರ್ನಮೆಂಟ್ ನಡೆಯೋ ತರ ಇದೆ. ಅಲ್ಲಿ ಹೀರೋ ಮತ್ತೆ ಜೋಶಿನೇ ಪಕ್ಕ ಕೂತಿರೋದು. ರೈನ್ ಸ್ವಲ್ಪ ದೂರದಲ್ಲಿ ಕೂತಿರ್ತಾಳೆ. ಇವರಿಬ್ರು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋಯಿನ್ಗೆ ಲೈಟ್ ಆಗಿ ಟೆನ್ಷನ್ ಆಗ್ತಾ ಇರುತ್ತೆ. ಇವನು ಹೀರೋಯಿನ್ಗೆ ಇನ್ನಷ್ಟು ಕೋಪ ತರಿಸ್ಬೇಕು ಅಂತ ಅವಳ ಹತ್ರ ಕಾಳಾಕೋ ತರನೇ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿ ಹೀರೋಯಿನ್ಗೆ ಲೈಟ್ ಆಗಿ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ ಜೋಶಿ ಕೈಲಿ ಒಂದು ಬ್ರೇಸ್ಲೆಟ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಯಾರು ನಿನ್ ಬಾಯ್ ಫ್ರೆಂಡ್ ಕೊಡ್ಸಿದ್ದ ಅಂತ ಕೇಳಿದ್ರೆ ಜೋಶಿ ಹೇಳ್ತಾಳೆ ಇಲ್ಲ ನನಗ್ ಬಾಯ್ ಫ್ರೆಂಡ್ ಎಲ್ಲ ಯಾರು ಇಲ್ಲ ನಾನೇ ತಗೊಂಡಿದ್ದು ಅಂತ. ಇದನ್ನ ಕೇಳಿಸ್ಕೊಂಡು ಅವನು ಜೋಶಿಗೆ ಬಾಯ್ ಫ್ರೆಂಡ್ ಯಾರು ಇಲ್ವಂತೆ ಅಂತ ಹೇಳ್ಬಿಟ್ಟು ಸೈನ್ ಎಲ್ಲ ಮಾಡ್ತಾ ಇರ್ತಾನ. ಹೀರೋಯಿನ್ ನೋಡ್ಬಿಟ್ಟು ಹೀರೋಯಿನ್ ಅಂತೂ ಟೆನ್ಷನ್ ಆಗ್ತಾ ಇರ್ತಾಳೆ. ಬರೋ ನೀನ್ ಸಪರೇಟ್ ಆಗಿ ಸಿಗ್ತೇನೆ ನಿನ್ಗೆ ಇಟ್ಕೊಂತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ಜೋಶಿನ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿನೇ ಆ ಮ್ಯೂಸಿಕ್ ರೂಮ್ ನ ತುಂಬಾ ಯೂಸ್ ಮಾಡೋ ತರ ಇದೆ. ಅಷ್ಟೇ ಅಲ್ಲ ಆ ಕಾಲೇಜಲ್ಲಿ ಕೆಲಸ ಮಾಡೋ ಒಬ್ಬರಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಮೆಂಟಲಿ ಡಿಸ್ಟರ್ಬ್ ಆಗಿರೋ ತರ ಇದೆ. ಅವ್ರಿಗೋಸ್ಕರ ಇವಳು ಯಾವಾಗ ಒಂದು ಮ್ಯೂಸಿಕ್ ನ ಪ್ಲೇ ಮಾಡಿ ತೋರಿಸ್ತಾರೆ. ಅವ್ರು ಕೂಡ ತುಂಬಾನೇ ಇಷ್ಟವಾಗಿ ಆ ಮ್ಯೂಸಿಕ್ ನ ಕೇಳ್ಕೊಂಡೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಇವಳು ಸರಿ ಇವತ್ತು ನಂಗೆ ಟೈಮ್ ಆಯ್ತು ಇದಕ್ ಮೇಲೆ ಪ್ಲೇ ಮಾಡಕ್ ಆಗಲ್ಲ ಅಂಕಲ್ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಹೀರೋಯಿನ್ಗೆ ಆಸ್ತಮಾ ಇದೆ ಅಂತ ಹೇಳಿರ್ತಾಳಲ್ಲ ಅದನ್ನ ಇವ್ನು ತುಂಬಾನೇ ಸೀರಿಯಸ್ ಆಗಿ ಎತ್ಕೊಂಡಿರೋ ತರ ಇದೆ. ಅದನ್ನ ಕ್ಯೂರ್ ಮಾಡೋದಕ್ಕೆ ದಾರಿ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ತಾನೆ. ಆದ್ರೆ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡೋ ತರನೇ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಇವ್ನು ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಅವ್ರ ಅಪ್ಪ ಹತ್ರ ಕೇಳ್ತಾನೆ. ಅಪ್ಪ ಹತ್ರ ಆಸ್ತಮಾ ಇರೋರ್ಗೆ ಏನ್ ಕೊಡ್ಬೇಕು ಅವ್ರ ಏನ್ ತಿನ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ
ಹೇಳ್ತಾರೆ. ಅಸ್ತಮ ಇರೋರ್ಗೆ ಆಪಲ್ ಕೊಟ್ರೆ ತುಂಬಾ ಒಳ್ಳೇದು ಅಂತ. ಈ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಅವ್ನ ಆಪಲ್ ಎಲ್ಲ ತಗೊಂಡು ಕ್ಲಾಸ್ಗೆ ಹೋಗಿರ್ತಾನೆ. ಆದ್ರೆ ಅವತ್ ನೋಡಿದ್ರೆ ಅವಳು ಕ್ಲಾಸ್ಗೆ ಬಂದಿರೋದಿಲ್ಲ. ಅವಾಗ ಇತರ ಕ್ಲಾಸ್ಗೆ ಬರೋದಿಲ್ವಲ್ಲ. ಇವ್ನಂಗೆ ಟೆನ್ಷನ್ ಅಲ್ಲಿ ಕೂತಿರ್ತಾನೆ. ತುಂಬಾ ಹೊತ್ತು ವೈಟ್ ಮಾಡಿ ನೋಡ್ತಾನೆ. ಅದಾದ್ಮೇಲೆ ಒಂದು ಬ್ರೇಕ್ ಟೈಮ್ ಅಲ್ಲಿ ಅವಳು ಬರೋದು. ಇವನು ಮಾತಾಡಿಸ್ತಾನೆ, ಇವಾಗಾದ್ರೂ ಬಂದೆಲ್ಲ ನೋಡು, ಇದ್ರಲ್ಲಿ 15 ಆಪಲ್ಸ್ ಇದೆ, ಕರೆಕ್ಟ್ ಆಗಿ 15 ಡೇಸ್ ತಿನ್ಬೇಕಾಗುತ್ತೆ, ನೀನು ಡೈಲಿ ಒಂದೊಂದು ತಿನ್ನು ಅಂತ ಹೇಳ್ತಾನೆ. ಅವಳು ಸರಿ ಅನ್ನತ್ರನೆ ತಲೆ ಅಲ್ಲಾಡಿಸ್ತಾಳೆ. ಆದ್ರೆ ಇವ್ನಿಗೆ ಲೈಟ್ ಆಗಿ ಟೆನ್ಷನ್ ಇರತ್ತಲ್ಲ. ನೋಡು, ನಾನೇ ಲೂಸ್ ತರ ನೀನ್ ಇಲ್ಲಿರ್ತಿ ಅಂತ ಗೊತ್ತಿಲ್ದೆ ಕ್ಲಾಸ್ ಅಲ್ಲಿ ವೇಟ್ ಮಾಡ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಮೇಡಮ್ ಇವಾಗ ಬರ್ತಾ ಇದೀಯ ಅಂದಾಗ ಲೈಟ್ ಆಗಿ ಅವಳಿಗೂ ಟೆನ್ಷನ್ ಆಗುತ್ತೆ. ಸರಿ ಆಯ್ತು ತಗೋ, ನನಗೆ ಆಪಲ್ ಬೇಡ, ತಗೊಂಡೋಗ್ಬಿಟ್ಟು ಜೋಶಿಗೆ ನೀನೇ ಕೊಟ್ಬಿಡು ಅಂತ ಹೇಳ್ತಾಳೆ. ಇವನ್ ಕೂಡ ಸರಿ ಆಯ್ತು, ನಾನು ಜೋಶಿಗೆ ಕೊಡ್ತೀನಿ ಕೊಡು ಅಂತ ಹೇಳಿದ ತಕ್ಷಣ ಇವಳಂಗೆ ಗಿಲ್ಬಿಟ್ಟು ಹೇಳ್ತಾಳೆ, ನಾನೇನಾದ್ರೂ ಒಂದಿನ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಕೂಡ ನೀನ್ ಬೇರೆ ಹುಡುಗಿ ಜೊತೆ ಸುತ್ತಕ್ ಸ್ಟಾರ್ಟ್ ಮಾಡ್ಬಿಡ್ತೀಯಲ್ಲ ಅಂದಾಗ ಅವ್ನು ಹೇಳ್ತಾನೆ, ಏನು ಒಂದ್ ಹುಡುಗಿನ 15 ಆಪಲ್ಸ್ ಇದೆ, ಕರೆಕ್ಟ್ ಆಗಿ 15 ಹುಡುಗಿನ ಕರೆಕ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಇವನ್ ಸುಮ್ನೆ ಕಾಮಿಡಿಯಾಗಿ ಹೇಳೋದು, ಆದ್ರೆ ಅವಳು ಅದನ್ನ ಸೀರಿಯಸ್ ಆಗಿ ಎತ್ಕೊಳ್ಳೋ ತರನೇ ಇದೆ. ಅದನ್ನ ಇವನು ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ಕ್ಲಾಸಿಗೆ ಬಂದ್ಮೇಲೆ ಸಾರಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ನ ಬರ್ದು ಬ್ಯಾಕ್ ಬೆಂಚ್ ಗೆ ಪಾಸ್ ಮಾಡಿ ಅಂತ ಹೇಳಿ ಕೊಟ್ ಕಳಿಸ್ತಾರೆ. ಆ ಲೆಟರ್ ಅವಳ ಕೈಗೆ ಬರುತ್ತೆ. ಅದ್ರಲ್ಲಿ ಅವನು ಸಾರಿ ಅಂತ ಕೇಳಿ ಬೊಂಬೆ ಎಲ್ಲ ಡ್ರಾ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಪಿಯಾನೋ ರೂಮ್ ಅಲ್ಲಿ ಮೀಟ್ ಆಗೋಣ ಅಂತ ಬೇರೆ ಬರ್ದಿರ್ತಾನೆ. ಅದೇ ತರ ಹೀರೋಯಿನ್ ಬರೋದಕ್ಕೂ ಮುಂಚೆ ಹೀರೋ ಹೋಗ್ಬಿಟ್ಟು ಭಯಂಕರವಾಗಿ ಕಣ್ ಮುಚ್ಕೊಂಡು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಪಿಯಾನೋ ಪ್ಲೇ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಆ ಜಾಗಕ್ಕೆ ಬಂದಿರೋ ತರ ಇದೆ. ಇದನ್ನ ಫೀಲ್ ಮಾಡೋನು ಕಿಸ್ ಕಿಸ್ ಅಂತ ಹೇಳ್ಬಿಟ್ಟು ಹಂಗೆ ಸೈನ್ ನ ತೋರಿಸ್ತಾನೆ. ಅವಳು ಹಂಗೆ ಬಂದು ಕಿಸ್ ಮಾಡ್ತಾಳೆ. ಆದ್ರೆ ಆ ಜಾಗಕ್ಕೆ ಬಂದಿರೋದು ಹೀರೋಯಿನ್ ಅಲ್ಲ, ಜೋಶಿ. ಆದ್ರೆ ಇವ್ನಿಗದ್ ಗೊತ್ತೇ ಇಲ್ವಲ್ಲ, ಕಣ್ ಮುಚ್ಕೊಂಡಿರ್ತಾನಲ್ಲ. ಈಗ ಕಿಸ್ ಎಲ್ಲ ಮಾಡಿದಾದ್ಮೇಲೆ ಕಣ್ಬಿಟ್ಟು ನೋಡಿದ್ಮೇಲೆ ಅವ್ನಿಗೆ ಶಾಕ್ ಆಗೋದು ಅಲ್ಲಿರೋ ಜೋಶಿ ಅಂತ. ಅವ್ನಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ಅವಳನ್ನ ತಲ್ಬಿಟ್ಟು ಅಲ್ಲಿಂದ ಹೊರಗಡೆ ಓಡ್ ಬರ್ತಾನೆ. ಹೊರಗಡೆ ನೋಡಿದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರಲ್ಲ, ಆ ಅಂಕಲ್ ನಿಂತಿರ್ತಾರೆ. ಅವರು ರೈನ್ ಈ ಕಡೆನೆ ಓಡೋದ್ಲು ಅಂತ ಕೈನ ತೋರಿಸ್ತಾರೆ. ಇವ್ನಿಗೆ ಒಂದ್ ಕ್ಷಣ ಶಾಕ್ ಆಗ್ಬಿಡುತ್ತೆ. ಇದನ್ನೇನಾದ್ರೂ ನೋಡ್ಬಿಟ್ಲಾ, ಕೋಪ ಮಾಡ್ಕೊಂಡು ಎಲ್ಲಾದ್ಲು ಒಟ್ಟೋದ್ಲಾ ಅಂತ. ಇವ್ನ ಹಂಗೆ ಫಾಲೋ ಮಾಡ್ಕೊಂಡೆ ಓಡೋಗ್ತಾನೆ. ಆದ್ರೆ ಅವಳು ಇಲ್ಲೂ ಕಾಣಿಸೋದಿಲ್ಲ. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವತ್ತಿಂದ ಡೈಲಿ ಅವನು ಹೀರೋಯಿನ್ ಅವ್ರ ಮನೆ ಹತ್ರ ಹೋಗೋದನ್ನ ಬಿಡ್ತಾ ಇಲ್ಲ. ಡೈಲಿ ಹೋಗ್ತಾನೆ, ಅವಳಿಗೋಸ್ಕರ ವೇಟ್ ಮಾಡ್ತಾನೆ. ಆದ್ರೆ ಅವಳಂತೂ ಕಾಣಿಸ್ಕೊಳ್ಳೋ ತರನೇ ಇಲ್ಲ. ಅವಳು ಸ್ಕೂಲ್ಗೂ ಬರ್ತಾ ಇಲ್ಲ. ಇವ್ನ ಏನಪ್ಪ ಮಾಡೋದಂತ ಒಂದಿನ ನಿಂತಿರ್ಬೇಕಾದ್ರೆ ಅವ್ರಮ್ಮ ಆಪಲ್ಸ್ ಎಲ್ಲ ತಗೊಂಡು ಅದರಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಕವರ್ ಕಟ್ ಆಗಿ ಆಪಲ್ಸ್ ಎಲ್ಲ ಕೆಳಗಡೆ ಬೀಳತ್ತಾ. ಇವನು ಹೆಲ್ಪ್ ಎಲ್ಲ ಮಾಡ್ತಾನೆ. ಆದ್ರೂ ಅವ್ರಮ್ಮ ಏನು ಮಾತಾಡೋದಿಲ್ಲ. ಸರಿಪಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇವ್ನ ಒಳಗಡೆ ಕೂಡ ಕರೆಯೋದಿಲ್ಲ. ಅವ್ರಮ್ಮ ಹಂಗೆ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಹಿಂಗೆ ದಿನಗಳು ಸಾಗುತ್ತೆ. ಅವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಾಲೇಜಲ್ಲಿ ನೋಡಿದ್ರೆ ಜೋಶಿ ಬೇರೆ, ಅವಳನ್ನು ತಪ್ಪ ಹೇಳಕ್ಕಾಗಲ್ಲ. ಇವ್ನ್ ಕಿಸ್ ಕಿಸ್ ಅಂತ ಕೇಳಿದಾಗ್ತಾನೆ ಕಣ್ ಮುಚ್ಕೊಂಡು ಅವಳು ಕೂಡ ಅವಳನ್ನ ಕೇಳ್ತಾ ಇರೋದು ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದು. ಸೊ ಅವಳು ಬಂದು ಕೇಳ್ತಾಳೆ, ನನ್ನ ಹತ್ರ ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ಸಾರಿ ಅದು ಬೈ ಮಿಸ್ಟೇಕ್ ಆಗಿದ್ದು, ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಎಷ್ಟು ದಿನ ಅವಳನ್ನ ನೋಡದೆ ಮಾತಾಡದೆ ಇರಕ್ಕಾಗತ್ತೆ ಹೇಳು. ಡೈರೆಕ್ಟ್ ಆಗಿ ಮನೆ ಹತ್ರ ಹೋದವನು ಅವ್ರಮ್ಮ ಹತ್ರ ಕೇಳ್ತಾನೆ, ಏನಾಯ್ತು ರೈನ್ಗೆ, ಯಾಕೆ ಅವಳು ಸ್ಕೂಲ್ಗೆ ಬರ್ತಾ ಇಲ್ಲ ಅಂದಾಗ ಅವ್ರಮ್ಮ ಹೇಳ್ತಾರೆ, ಅವಳಿಗೆ ಆಸ್ತಮಾ ಜಾಸ್ತಿ ಆಗ್ಬಿಟ್ಟಿದೆ, ಸೊ ಅವಳು ಇನ್ಮೇಲೆ ಕಾಲೇಜ್ಗೆಲ್ಲ ಬರೋದಿಲ್ಲ, ನೀನ್ ಇನ್ಮೇಲೆ ಇಲ್ಲಿ ಬರ್ಬೇಡ ಅಂತ ಮುಖ ಕೊಡೋ ತರ ಮಾತಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ಹತ್ತತ್ರ 5 ತಿಂಗಳಾಗ್ಬಿಟ್ಟಿರುತ್ತೆ. ಇವ್ನ ಯಾವಾಗೂ ಆ ಮ್ಯೂಸಿಕ್ ರೂಮ್ ಗೆ ಬಂದ್ಬಿಟ್ಟು ಪ್ಲೇ ಮಾಡ್ತಾ ಇರ್ತಾನಲ್ಲ, ಈಗ್ಲೂ ಅಲ್ಲೇ ಬಂದು ಪ್ಲೇ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಜೋಶಿ ಕೂಡ ಹೀರೋನ ಬಿಟ್ಟಂಗಿಲ್ಲ. ಹೀರೋನೇ ಫಾಲೋ ಮಾಡ್ತಾ ಇರ್ತಾಳೆ. ಈ ಕಡೆ ಅವ್ನು ಪ್ಲೇ ಮಾಡ್ತಾ ಇದ್ರೆ ಹಿಂದ್ಗಡೆ ನಿಂತ್ಕೊಂಡು ಅದನ್ನ ಕೇಳಿಸ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಹೀರೋನೇ ಹೇಳ್ತಾನೆ, ದಯವಿಟ್ಟು ಸಾರಿ, ನನ್ನ ಕ್ಷಮಿಸ್ಬಿಡು, ಅವತ್ತು ಬೈ ಮಿಸ್ಟೇಕ್ ಆಯ್ತು, ನಂದೇ ತಪ್ಪು ಅಂದಾಗ ಅವಳು ಹೇಳ್ತಾಳೆ, ಇವತ್ತೋ ಪಾಸ್ಟ್ ಅಲ್ಲಿ ಆಗಿರೋದನ್ನ ಯಾಕಿನ್ನು ನೆನ್ಸ್ಕೊಳ್ತಾ ಇದೀಯಾ, ಅದೆಲ್ಲ ಬಿಡು, ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಹೀರೋಗೆ ಇನ್ನು ಹೀರೋಯಿನ್ ಮೇಲೆ ನೆನ್ಪಿರುತ್ತೆ. ಅವನಲ್ಲಿ ಪಿಯಾನೋ ಪ್ಲೇ ಮಾಡ್ತಾ ಇದ್ರೆ ಕೂಡ ಪಕ್ಕದಲ್ಲಿ ಅವಳು ಕುತ್ಕೊಂಡು ಪ್ಲೇ ಮಾಡೋ ತರನೇ ಇವ್ನಿಗೆ ಅನಿಸ್ತಾ ಇರುತ್ತೆ. ಇನ್ನೊಂದ್ ವಿಷಯ ಏನಂದ್ರೆ, ಈಗ ಹತ್ತತ್ರ ಆಲ್ಮೋಸ್ಟ್ ಹೀರೋ ಮತ್ತೆ ಜೋಶಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇವಾಗ ಕೂಡ ಒಂದು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಜೋಶಿ ಕೇಳ್ತಾ ಇರ್ತಾಳೆ, ಹೌದು ನೀನ್ ತುಂಬಾ ಟೈಮ್ ನ ಮ್ಯೂಸಿಕ್ ರೂಮ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದೀಯಾ, ನಿನ್ಗೆ ತುಂಬಾ ಮೆಮೊರೀಸ್ ಇರೋಂಗಿದೆ ಅಂದಾಗ ಅವ್ನು ಹೇಳ್ತಾನೆ, ಹೌದು ಈ ರೂಮ್ ಅಲ್ಲಿ ನನಗೆ ತುಂಬಾನೇ ಮೆಮೊರೀಸ್ ಇದೆ ಅಂದಾಗ ಇವಳೆ ಕೇಳ್ತಾಳೆ, ನೀನು ಏನೋ ಒಂದು ವಿಷಯನ ಮುಚ್ಚಿಡ್ತಾರ ತರ ಇದೆ, ಏನಾದ್ರು ಸೀಕ್ರೆಟ್ ಇದೆಯಾ, ನನ್ನ ಹತ್ರ ಏನಾದ್ರು ಹೇಳ್ಬೇಕಾ ಅಂದಾಗ ಅವ್ನು ಇಲ್ಲ ಆತರ ಎಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವಳು ಸರಿ ಆಯ್ತು ಬಿಡು, ಇವತ್ತು ನೀನ್ ಬೈಸೈಕಲ್ ಮೇಲೆ ನನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಫಸ್ಟ್ ಟೈಮ್ ಹೀರೋ ಜೋಶಿನ ಒಂದ್ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಹೀರೋಗೆ ಮನ್ಸ್ಪೂರ್ತಿ ಹೀರೋಯಿನ್ ಇರೋದು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಹೇಳ್ಬೇಕಂದ್ರೆ ಗ್ರಾಜುಯೇಷನ್ ಡೇನೆ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಕೂಡ ಭಯಂಕರವಾಗಿ ಮ್ಯೂಸಿಕ್ ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಹೀರೋನೇ ಪರ್ಫಾರ್ಮ್ ಮಾಡ್ಬೇಕಾಗಿರೋದು. ಅವನಂಗೆ ನಿಂತಿರ್ತಾನೆ. ಆ ಜಾಗಕ್ಕೆ ಜೋಶಿ ಬಂದ್ಬಿಟ್ಟು ಅವ್ಳ ಕೈಲಿರೋ ಬ್ಯಾಂಡ್ ನ ತೆಗೆದು ಅವ್ನ ಕೈಗೆ ಹಾಕ್ಬಿಟ್ಟು ಹೇಳ್ತಾಳೆ, ಇದು ಗುಡ್ ಲಕ್ ಗೋಸ್ಕರ ಹಾಕೋದು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡು ಅಂತ. ಅವ್ನು ಕೂಡ ಸರಿ ಆಯ್ತು ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ಬಂದು ಬ್ರೇಸ್ಲೆಟ್ ನ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅದನ್ನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಎಲ್ಲರೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಮ್ಯೂಸಿಕ್ ನ ಕೇಳ್ತಾ ಇದ್ರೆ ಈಗ ಇಷ್ಟು ದಿನ ಬರ್ದೇ ಇರೋ ಹೀರೋಯಿನ್ ಇವಾಗ ಬಂದಿರ್ತಾಳೆ. ಡೋರ್ ಹತ್ರ ನಿಂತ್ಕೊಂಡು ಅದನ್ನ ಕೇಳಿಸ್ಕೊಂತಾ ಇರ್ತಾಳೆ. ಆದ್ರೆ ಆಲ್ಮೋಸ್ಟ್ ಅಳ್ಳೋ ತರ ಆಗ್ಬಿಟ್ಟಿರುತ್ತೆ ಅವಳ ಮುಖ. ಸ್ಟಾರ್ಟಿಂಗ್ ಅಲ್ಲಿ ಇವನು ಗಮನಿಸೋದಿಲ್ಲ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಪ್ಲೇ ಮಾಡ್ತಾ ಇರ್ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ನೋಡ್ಬಿಡ್ತಾನೆ. ಅವಳನ್ನ ನೋಡಿದ ಎಕ್ಸೈಟ್ಮೆಂಟ್ ಅಲ್ಲಿ ಇನ್ನೂ ಚೆನ್ನಾಗಿ ಪ್ಲೇ ಮಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಹೀರೋಯಿನ್ ಏನಾಯ್ತು ಅಂತ ಗೊತ್ತಿಲ್ಲ, ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಇವನು ಆಲ್ಮೋಸ್ಟ್ ಲಾಸ್ಟ್ ನೋಟ್ ನ ಮುಗಿಸೇ ಇರೋದಿಲ್ಲ. ಇವಳು ಹತ್ರ ಓಡೋಗಿದ್ದನ್ನ ನೋಡ್ಬಿಟ್ಟು ಅರ್ಧದಲ್ಲೇ ಬಿಟ್ಬಿಟ್ಟು ಅವ್ನು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತಾನೆ. ಅಲ್ಲಿರೋರೆಲ್ಲ ಏನಾಯ್ತು ಇವ್ನಿಗೆ, ಯಾಕೆ ಇತ್ರ ಓಡೋಗ್ತಿದ್ದಾನೆ ಅಂತ ನೋಡ್ತಾರೆ. ಆದ್ರೆ ಇವನು ಹೀರೋಯಿನ್ ಫಾಲೋ ಮಾಡ್ಕೊಂಡ್ ಬಂದಿರ್ತಾನೆ. ರೈನ್ ಅಂತ ಕೂಕೊಂಡು ಅವಳಿಂದನೇ ಓಡೋಗ್ತಾನೆ. ಆದ್ರೆ ಒಂದ್ ಸ್ಟೇಜ್ ಅವಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಹಂಗೆ ಟಕ್ ಅಂತ ನಿಂದ ಹಿಂದ್ಗಡೆ ತಿರುಗಿ ನೋಡ್ತಾಳೆ. ಅವ್ನು ಕೂಡ ಹಂಗೆ ಪಾಪನ ಹತ್ರ ಮುಖ ಇಟ್ಕೊಂಡು ನಿಂತಿರ್ತಾನೆ. ಇವಳಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಓಡೋಗಂಗೆ ಅಗ್ ಮಾಡ್ಕೊಂಡು ಜೋರಾಗಾಳಕ್ಕೆ ಶುರು ಮಾಡ್ಬಿಡ್ತಾಳೆ. ಅದನ್ನ ಇವನು ಅರ್ಥ ಮಾಡ್ಕೊಂತಾನೆ. ಇವನೇ ಕೇಳ್ತಾನೆ, ಇನ್ಮೇಲೆ ದಿಢೀರ್ ಅಂತ ಈ ಹತ್ರ ಮಾಯ ಆಗೋದಿಲ್ಲ ತಾನೆ, ಯಾವಾಗೂ ನನ್ ಕಣ್ಮುಂದೆ ಕಾಣಿಸ್ಕೊಳ್ತಿರ್ತಾನೆ ಅಂತ ಕೇಳಿದಾಗ ಅವಳು ಕೂಡ ಇನ್ಮೇಲೆ ಡೈಲಿ ನಾನ್ ಬರ್ತೀನಿ ಅಂತಾನೆ ಹೇಳ್ತಾಳೆ. ಇಬ್ರು ಹಂಗೆ ಅಗ್ ಮಾಡ್ಕೊಂಡಿರೋದನ್ನ ದೂರದಲ್ಲೇ ಪ್ರಿನ್ಸಿಪಲ್ ನಿಂತ್ಕೊಂಡು ನೋಡ್ಬಿಡ್ತಾರೆ. ಏನೋ ಮಾಡ್ತಾ ಇದೆಯಲ್ಲಿ, ಫಸ್ಟ್ ಹೋಗಿ ಒಳಗಡೆ ಅಂತ ಹೇಳ್ತಾರೆ. ಇವ್ನು ಕೂಡ
ಸರಿ ಸರಿ ಆಯ್ತು, ನಿನ್ ಕ್ಲಾಸ್ ರೂಮ್ ಅಲ್ಲಿ ನನ್ಗೋಸ್ಕರ ವೇಟ್ ಮಾಡು, ನಾನು ಇದೋ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮ್ಯೂಸಿಕ್ ನಡೀತಾ ಇರೋ ಜಾಗಕ್ಕೆ ಓಡೋಗ್ತಾನೆ. ಆದ್ರೆ ಮ್ಯೂಸಿಕ್ ಪ್ಲೇ ಮಾಡೋದಕ್ಕೋಸ್ಕರ ಬರೋದಿಲ್ಲ, ಇವ್ನ್ ಲಾಸ್ಟ್ ನೋಟ್ ನ ಫಿನಿಶ್ ಮಾಡದೆ ಬಂದ್ಬಿಟ್ಟಿದ್ನಲ್ಲ, ಅದನ್ನ ಬೇರೆ ಯಾವ್ದೊಂದು ಹುಡುಗಿ ಫಿನಿಶ್ ಮಾಡಿರ್ತಾಳೆ. ಇವನು ಓದೋನು ಜೋಶಿ ಹತ್ರ ಆ ಬ್ಯಾಂಡ್ ನ ತೆಗೆದುಕೊಟ್ಬಿಟ್ಟು ನಿಜವಾಗ್ಲೂ ಇದು ನನಗೆ ಲಕ್ಕೆ ತಂದ್ಕೊಟ್ಟಿರೋದು ಅಂತ ಹೇಳಿ ಅಲ್ಲಿಂದ ಸ್ಟ್ರೇಟ್ ಆಗಿ ಇವಳನ್ನ ಕ್ಲಾಸ್ ರೂಮ್ ಅಲ್ಲಿ ಇರಕ್ ಹೇಳಿದ್ನಲ್ಲ, ಅಲ್ಲಿಗೆ ಬಂದ್ ನೋಡ್ತಾನೆ. ಅಲ್ಲಿ ಬಂದ್ ನೋಡಿದ್ರೆ ಹೀರೋಯಿನ್ ಇರೋದಿಲ್ಲ, ಅದಕ್ ಬದಲಾಗಿ ಯಾರೋ ಇಬ್ರು ಸ್ಟೂಡೆಂಟ್ ಒಳಗಡೆ ಇರೋದನ್ನೆಲ್ಲ ಎಸ್ಕೇಪ್ ಮಾಡ್ತಾ ಇರ್ತಾರೆ ಅಂದ್ರೆ ಸ್ನಾಕ್ಸ್ ನಲ್ಲ. ಇದನ್ನ ನೋಡ್ಬಿಟ್ಟು ಅವ್ನು ಕೇಳ್ತಾನೆ, ಒಳಗಡೆ ಹುಡುಗಿ ಇದ್ದಾಳ ಅಂತ ಕೇಳ್ತಾನ. ಇವ್ರಿಗೆ ಫಸ್ಟ್ ಏನ್ ಅರ್ಥ ಆಗಲ್ಲ, ಏನು ಹುಡುಗಿನ ಯಾವ ಹುಡುಗಿನೋ ಇದ್ದಾಳೆ ಒಳಗಡೆ ಅಂದಾಗ, ಅದೇ ಅವತ್ತು ನನ್ ಜೊತೆ ಡ್ಯಾನ್ಸ್ ಆಡ್ತಾ ಇದ್ಲಲ್ಲ ಆ ಹುಡುಗಿ ಅಂದಾಗ, ಏನೋ ನಿನ್ ಜೊತೆ ಡ್ಯಾನ್ಸ್ ಆಡ್ತಾ ಇದ್ಲ, ಅವತ್ ನೀನೇ ಒಬ್ನೇ ಲೂಸ್ ತರ ಡ್ಯಾನ್ಸ್ ಆಡ್ತಾ ಇದ್ದೆ ಕಣೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ನಿಗೆ ಮಾತು ಸೀರಿಯಸ್ ಆಗಿ ಅನ್ಸಲ್ಲ, ಏನು ಒಬ್ನೇ ಡ್ಯಾನ್ಸ್ ಆಡ್ತಾ ಇದ್ನ ಅಂತ. ಈಗ ಸ್ಲೋ ಆಗಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರು ಹೇಳೋ ವಿಷಯ ಏನೋ ಕರೆಕ್ಟ್ ಆಗಿರೋ ತರನೇ ಇದೆ, ಯಾಕಂದ್ರೆ ಅವಾಗ ಇವಳು ಕ್ಲಾಸ್ ಬರೋದೇ ಇಲ್ಲ, ಬಂದ್ರು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ತಾಳೆ. ಅಷ್ಟೇ ಅಲ್ಲ, ಅವತ್ತು ಇವ್ರ ಸ್ಕೂಲ್ ಪಾರ್ಟಿಲ್ ಕೂಡ ಇಬ್ರು ಸೇರಿ ಡ್ಯಾನ್ಸ್ ಆಡಿರೋ ತರನೇ ನಮ್ಗೆಲ್ಲ ಅನ್ಸೋದು. ಬಟ್ ಅವತ್ತು ಇವ್ನು ಒಬ್ನೇ ಡ್ಯಾನ್ಸ್ ಆಡಿರ್ತಾನೆ, ಯಾಕಂದ್ರೆ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಕೂಡ ಕೆಲವು ಹುಡುಗಿರೆಲ್ಲ ಬಂದ್ಬಿಟ್ಟು ಡ್ಯಾನ್ಸ್ ಆಡಕ್ಕೆ ಪಾರ್ಟ್ನರ್ ಯಾರಾದ್ರೂ ಬೇಕಿದ್ರೆ ಹೇಳಿ ಬಾಸ್ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ಬಿಟ್ಟು ಹೋಗಿರ್ತಾರೆ. ಇವನವಾಗ ಅದನ್ನ ಸೀರಿಯಸ್ ಆಗಿ ಎತ್ಕೊಂಡಿರೋದಿಲ್ಲ, ಅದನ್ನೆಲ್ಲ ಈಗ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಿನ್ ಹೆಸರೇನು ಅಂತ ಹೇಳ್ಬಿಟ್ಟು ಇವ್ಳು ಕೇಳ್ಕೊಂಡು ಹೋದಾಗ ಹಿಂದ್ಗಡೆ ಇರೋ ಆ ಜೋಶಿನ ಹುಡುಗಿ ತಿರುಗಿ ನೋಡ್ಬಿಟ್ಟು ಅದೇ ನನ್ನ ಹೆಸರು ಆಲ್ರೆಡಿ ಹೇಳ್ಬಿಟ್ಟನಲ್ಲ ಅಂತ ಹೇಳ್ತಾಳಲ್ವಾ, ಅದನ್ನೆಲ್ಲ ಕೂಡ ಯೋಚನೆ ಮಾಡಿ ನೋಡ್ತಾನೆ. ಅಷ್ಟೇ ಅಲ್ಲ, ಇಬ್ರು ಪಿಯಾನೋ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಒಂದು ಪ್ರೊಫೆಸರ್ ಕೂಡ ಒಳಗಡೆ ಬಂದ್ಬಿಡ್ತಾರಲ್ಲ, ಇಬ್ರು ಪ್ಲೇ ಮಾಡೋ ತರ ಇತ್ತು ಅಂತ ಹೇಳ್ಬಿಟ್ಟು ಹೋಗಿ ಕಬರ್ಡ್ ನೆಲ್ಲ ಚೆಕ್ ಮಾಡ್ತಾರಲ್ಲ, ಅವಾಗ ಕೂಡ ಕಬರ್ಡ್ ಅಲ್ಲಿ ನಮ್ ಪ್ರಕಾರ ಅಲ್ಲಿ ಹೀರೋಯಿನ್ ನಿಂತಿರೋದು. ಆದ್ರೆ ಸರ್ ಒಳಗಡೆ ಯಾವ್ದೋ ಸ್ಟೂಡೆಂಟ್ ಕೆಟ್ಟ ಮಾತಲ್ಲಿ ಏನೋ ಬರ್ದಿಟ್ಟಿರೋದನ್ನ ಓದ್ತಾರೆ. ಈ ಸ್ಟೂಡೆಂಟ್ಸ್ ಎಲ್ಲ ಈಗ ಕೆಟ್ಟೋಗ್ಬಿಟ್ಟಿದೀರಾ, ನಾನು ಅದನ್ನ ನೋಡೇ ಇಲ್ಲ ಅಂತ ಅನ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಬಟ್ ಹೀರೋಯಿನ್ ಅವ್ರ ಕಣ್ಣಿಗೆ ಕಾಣಿಸಿರೋದಿಲ್ಲ, ಅದನ್ನ ಯೋಚನೆ ಮಾಡಿ ನೋಡ್ತಾನೆ. ಅದಾದ್ಮೇಲೆ ಒಂದಿನ ಪೇಪರ್ ಅಲ್ಲಿ ಸಾರಿ ಅಂತ ಬರ್ದು ಹಾರ್ಟ್ ಎಲ್ಲ ಬರ್ದ್ಕೊಟ್ಟಿರ್ತಾನಲ್ಲ, ಅದನ್ನ ನಂಗೆ ಹಿಂದ್ಗಡೆ ಇರೋ ಬೆಂಚ್ ಪಾಸ್ ಮಾಡಿ ಅಂತ ಹೇಳಿರ್ತಾನಲ್ಲ. ಆಕ್ಚುಲಿ ಆ ಪೇಪರ್ ಜೋಶಿವರ್ಗುನೇ ಪಾಸ್ ಆಗಿರೋದು. ಇವನು ತಿರುಗಿ ನೋಡಿರ್ತಾನೆ, ಆದ್ರೆ ಅದನ್ನ ಹೀರೋಯಿನ್ ಕೈಲಿ ಇರೋ ತರ ಇವ್ನು ಫೀಲ್ ಆಗಿರ್ತಾನೆ ಅಷ್ಟೇ. ಬಟ್ ಅದು ಹೀರೋಯಿನ್ ವರ್ಗು ಹೋಗಿರೋದಿಲ್ಲ, ಇವಳ ಕೈಗೆ ಸೇರ್ಕೊಂಡಿರೋದ ಪೇಪರ್. ಅಂದ್ರೆ ಜೋಶಿ ಕೈಯಲ್ಲಿ ಇದನ್ನ ನೋಡ್ಬಿಟ್ಟು ಅವಳು ಇವನ್ ಮೇಲೆ ಫೀಲಿಂಗ್ಸ್ ನ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಅಂದ್ರೆ ಜೋಶಿ ಬಂದ್ಬಿಟ್ಟು ಹೀರೋ ಮೇಲೆ ಫೀಲಿಂಗ್ಸ್ ನ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಅವಾಗ ಅದು ಹೀರೋಗ್ ಅರ್ಥ ಆಗಲ್ಲ. ಈಗ ಅದನ್ನೆಲ್ಲ ಯೋಚನೆ ಮಾಡಿ ನೋಡ್ತಾನೆ, ಅವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನಪ್ಪ ನಡೀತಿದೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಯಾವಾಗ ಕೂತ್ಕೊಳ್ತಾಳಲ್ಲ ಆ ಬೆಂಚಲ್ಲಿ ಹಂಗೆ ಬೇಜಾರಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಈಗ ಅವ್ನ್ಗೆ ಈ ವಿಷಯ ಎಲ್ಲ ದೊಡ್ಡದಾಗ ಅನ್ನಿಸ್ತಾ ಇಲ್ಲ. ಎಲ್ಲೋದ್ಲಿ ಇವಳು ಏನಾದ್ಲು ಯಾಕೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಅದ್ರ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಯಾರು ಬರೀತಿದಾರೆ ಎಲ್ಲಿಂದ ಬರೀತಿದಾರೆ ಅಂತ ಗೊತ್ತಿಲ್ಲ, ಆ ಬೆಂಚ್ ಮೇಲೆ ಹಂಗೆ ರೈಟಿಂಗ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೇ ರೀನ್ ಅಂತ ಬರೀತಾಳೆ. ಇವ್ನ್ಗೆ ಒಂದ್ ಕ್ಷಣ ಏನು ಅರ್ಥ ಆಗಲ್ಲ, ಭಯ ಆದ್ರೂ ಅವ್ನ ಪಾಕೆಟ್ ಅಲ್ಲಿ ಇರೋ ವೈಟ್ನರ್ ನ ಎತ್ಕೊಂಡು ಎಲ್ಲಿದ್ಯಾ ನೀನು, ಎಲ್ಲಿಂದ ಬರೀತಾ ಇದೀಯ ಅಂತ ಕೇಳ್ತಾನೆ. ಆದ್ರೂ ಏನು ರಿಪ್ಲೈ ಬರಲ್ಲ. ಇವಳು ಹಾಕೋದೇನಂದ್ರೆ ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದೀಯಾ ಅಂತ ಬರ್ದ್ಬಿಟ್ಟು ಒಂದು ಕ್ವೆಶ್ಚನ್ ಮಾರ್ಕ್ ನ ಹಾಕ್ತಾಳೆ. ಅದಾದ್ಮೇಲೆ ಇವನು ಅದಕ್ಕೆ ರಿಪ್ಲೈ ಮಾಡ್ಬೇಕು ಅಂತ ನೋಡ್ತಾನೆ, ಆದ್ರೆ ವೈಟ್ನರ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಇರುತ್ತೆ. ಹೆಂಗಪ್ಪ ಇದು ಕ್ಯಾನ್ಸರ್ ಮಾಡಕ್ಕಂತವನು ಹಾಗೆ ಒಂದು ಹಾರ್ಟ್ ಶೇಪ್ ನ ಹಾಕ್ತಾನೆ. ಆದ್ರೆ ಅದನ್ನ ಅವಳು ನೋಡಿದ್ಲಾ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ರೈಟಿಂಗ್ಸ್ ಎಲ್ಲಿಂದ ಬರ್ತಿದೆ ಅಂತ ಇವನು ಗೊತ್ತಾಗ್ತಿಲ್ಲ. ಏನೋ ಸರಿ ಇಲ್ಲ, ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು ಸೈಕಲ್ ಎತ್ಕೊಂಡು ಸ್ಟ್ರೈಟ್ ಆಗಿ ಹೀರೋಯಿನ್ ಮನೆಗೆ ಹೊಟ್ಟೋಗ್ತಾನೆ. ಯಾವಾಗ ಅವ್ರ ಅಮ್ಮ ಇವನು ಸರಿಯಾಗಿ ಮಾತಾಡ್ಸೋದಿಲ್ವಲ್ಲ ಅಂತವ್ರು ಇವಾಗ ಏನಪ್ಪ ಯಾರು ನೀನು ಏನ್ ಬೇಕು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ ರೇನ್ ನ ನೋಡ್ಬೇಕು, ಅವಳನ್ನ ಮಾತಾಡ್ಸ್ಬೇಕಂದಾಗ ಅವ್ರು ಹೇಳ್ತಾರೆ ರೇನ್ಗೆ ತುಂಬಾನೇ ಮಯೂಷರಿಲ್ಲ, ಅವಳ ರೂಮ್ ಅಲ್ಲಿ ರೆಸ್ಟ್ ಎತ್ಕೊಂತಾ ಇದ್ದಾಳೆ, ನೀನ್ ಸೈಲೆಂಟ್ ಆಗಿ ಬಂದು ನೋಡ್ಕೊಂಡು ಹೋಗು, ಅವಳನ್ನೇನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಇವನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡ್ತಾನೆ. ರೇನ್ ರೂಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ, ಅಂದ್ರೆ ಹೀರೋಯಿನ್ ರೂಮ್ಗೆ. ಒಳಗಡೆ ನೋಡಿದ್ರೆ ಹೀರೋಯಿನ್ ಮಲಗಿರೋದಿಲ್ಲ, ಹೇಳ್ಬೇಕಂದ್ರೆ ಅವಳಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಮಾತ್ರ ಇರುತ್ತೆ ಅಷ್ಟೇ. ಅವಳು ಚಿಕ್ಕ ವಯಸ್ಸು ತಗೊಂಡಿರೋ ಫೋಟೋಸ್, ಮೆಡಲ್ಸ್, ಅವಳಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಎಲ್ಲ ಇರತ್ತಷ್ಟೇ. ಇವ್ನು ಅಲ್ಲಿರೋ ಒಂದು ಫೋಟೋನ ಎತ್ತಿ ನೋಡ್ಬೇಕು ಅಂತ ನೋಡ್ತಾನೆ, ಆದ್ರೆ ಟಕ್ಕಂತ ಅವ್ರಮ್ಮ ಕಿತ್ಕೊಂಡು ನೋಡು ನಾನ್ ಜಸ್ಟ್ ನೋಡಕ್ ಹೇಳ್ದೆ ಅಷ್ಟೇ, ಅದನ್ನೆಲ್ಲ ಮುಟ್ಬಾರ್ದು ಅಂತ ಹೇಳ್ತಾರೆ. ಆ ಫೋಟೋಸ್ ಅಲ್ಲಿ ಇನ್ನೊಂದು ಫೋಟೋ ಇರೋದನ್ನ ಗಮನಿಸ್ತಾರೆ. ಎತ್ತಿ ನೋಡಿದ್ರೆ ಜೇತರನ ಅದ್ರಲ್ಲಿ ಡ್ರಾಯಿಂಗ್ ಮಾಡಿಟ್ಟಿರ್ತಾರೆ. ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಅವರಮ್ಮ ಸಖತ್ತಾಗಿ ಶಾಕ್ ಆಗ್ತಾರೆ. ಹಂಗಾದ್ರೆ ನನ್ ಮಗಳು ಹೇಳಿದ್ದೆಲ್ಲ ನಿಜನೇನಾ ಅಂತ ಹೇಳ್ತಾರೆ. ಏನಕ್ಕೆ ತರ ಶಾಕ್ ಆಗಿದ್ರು ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅಲ್ಲಿರೋ ಒಂದು ಫೋಟೋನ ಎತ್ತಿ ತೋರಿಸ್ತಾರೆ. ಅದ್ರಲ್ಲಿ ಹೀರೋಯಿನ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿರೋ ಒಂದು ಫೋಟೋ, ಪಕ್ಕದಲ್ಲಿ ನಿಂತ್ಕೊಂಡಿರೋದು ಬೇರೆ ಯಾರು ಅಲ್ಲ, ಹೀರೋ ಅವ್ರ ಅಪ್ಪನೇ. ಈಗ ಪ್ರಿನ್ಸಿಪಲ್ ಆಗಿದಾರಲ್ವಾ ಅವರು. ಇದನ್ನ ನೋಡಿದ ತಕ್ಷಣ ಅಂದ್ರೆ ಅವ್ರ ಅಪ್ಪನ ಅವ್ನ್ ಕಂಡಿಡಿತಾನಲ್ವಾ, ಈಗ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಅವ್ರ ಅಪ್ಪನ ಕೇಳ್ತಾನೆ. ಆ ಫೋಟೋ ತಗೊಂಡೋಗಿ ತೋರಿಸ್ಬಿಟ್ಟೆ ಕೇಳ್ತಾನೆ. ಅವ್ರಪ್ಪ ಹೇಳ್ತಾರೆ ಈ ಫೋಟೋನ 1979 ಅಲ್ಲಿ ತೆಗ್ದಿರೋದು. ಈ ಹುಡುಗಿ ಹೆಸರು ರೇನ್ ಅಂತ, ಭಯಂಕರ ಟ್ಯಾಲೆಂಟ್ ಆದ ಹುಡುಗಿ, ಎಲ್ಲದರಲ್ಲೂ ತುಂಬಾನೇ ಟ್ಯಾಲೆಂಟ್ ಇರುತ್ತೆ, ತುಂಬಾ ಚೆನ್ನಾಗಿ ಓದೋ ಹುಡುಗಿ, ಪಿಯಾನೋ ಅಂತೂ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾಳೆ. ಒಂದಿನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು ಅಂತ ಈಗ ಒಂದು ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋಯಿನ್ ಒಂದು ಕ್ಯಾಂಪಸ್ ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಪ್ರಿನ್ಸಿಪಲ್ ಬಂದ್ ಕುತ್ಕೊಂಡು ಮಾತಾಡಿರ್ತಾರೆ. ಏನಮ್ಮ ಆಯ್ತು ರೈನ್, ಯಾಕೆ ಅಳ್ತಾ ಇದೆಯಾ ಅಂದಾಗ ಇವಳು ಹೇಳ್ತಾಳೆ ನಾನೊಂದ್ ವಿಷಯನ ಹೇಳ್ತೀನಿ, ಆದ್ರೆ ನೀವು ನಂಬ್ತೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ವೇ, ಆದ್ರೆ ನಾನು ಹೇಳಲೇಬೇಕು ಅಂದಾಗ ಅವ್ರು ಹೇಳ್ತಾರೆ ನಾನ್ ಯಾಕಮ್ಮ ನಂಬಲ್ಲ, ನಂಬ್ತೀನಿ ಹೇಳು ಅಂತ. ಆಗ ಇವಳೊಂದು ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಇವರ ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾರಲ್ಲ ಓಲ್ಡ್ ಬಿಲ್ಡಿಂಗ್, ಅಲ್ಲಿ ಇವಳು ಹೋದಾಗ ಆ ಪಿಯಾನೋ ಕೆಳಗಡೆಯಿಂದ ಒಂದು ಬುಕ್ ನ ಎತ್ತಿರ್ತಾಳೆ. ಆ ಬುಕ್ ಮೇಲೆ ಸೀಕ್ರೆಟ್ ಅಂತ ಹಾಕಿರ್ತಾರೆ. ಆ ಬುಕ್ ನ ತೆಗೆದು ನೋಡಿದ್ರೆ ಒಳಗಡೆ ಫುಲ್ ಆಗಿ ಮ್ಯೂಸಿಕ್ ನೋಟ್ಸ್ ಇರೋದು. ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ ನೀವು ಈ ಮ್ಯೂಸಿಕ್ ನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿ ಹೋಗ್ತೀರಾ, ನಿಮ್ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಬ್ಬರನ್ನ ಮೀಟ್ ಆಗ್ತೀರಾ, ಅವರಿಂದ ನಿಮ್ ಜೀವನನೇ ಬದಲಾಗುತ್ತೆ. ಅದಾದ್ಮೇಲೆ ನೀವು ಮತ್ತೆ ರಿಟರ್ನ್ ಬರ್ಬೇಕಂದ್ರೆ ಈ ತರ ಒಂದು ಮ್ಯೂಸಿಕ್ ನೋಟ್ ನ ಪ್ಲೇ ಮಾಡ್ಬೇಕು ಅಂತ ಅದಕ್ಕಂತ ಸಪರೇಟ್ ಆಗಿ ಮ್ಯೂಸಿಕ್ ನೋಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದನ್ನೆಲ್ಲ ಓದಿದ್ಮೇಲೆ ಅವಳು ಕ್ಯೂರಿಯಾಸಿಟಿ ತಾಳಕ್ಕಾಗದೆ ಇವಳ ಮ್ಯೂಸಿಕ್ ನೋಟ್ ನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಭಯಂಕರವಾಗಿ ಪ್ಲೇ ಮಾಡಿರ್ತಾಳೆ. ಆ ಟೈಮಲ್ಲಿ ಅವಳು ಸುತ್ತ ತೋರಿಸ್ತಾರೆ ನೋಡಿ, ಪ್ರತಿ ಒಂದ್ ಥಿಂಗ್ಸ್ ಚೇಂಜ್ ಆಗಿರುತ್ತೆ. ಅದೇ ಸ್ವಲ್ಪನೇ ಇವಳು ಟೈಮ್ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆತರ ಮ್ಯೂಸಿಕ್ ನೋಟ್ ನ ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಮೇಲೆ ಅವಳು 20 ವರ್ಷದ ಮುಂದೆ ಟೈಮ್ ಟ್ರಾವೆಲ್ ಮಾಡಿ ಬಂದಿರ್ತಾಳೆ.
ಬಂದಿರ್ತಾಳೆ. ಆತರ ಬಂದವಳು ಫಸ್ಟ್ ಜೈನನೇ ನೋಡೋದು. ಅಂದ್ರೆ ಹೀರೋ ರೂಮ್ ಬಂದಿರ್ತಾನಲ್ಲ ಮ್ಯೂಸಿಕ್ ಕೇಳಿಸ್ಕೊಂಡು, ಇವನ್ ಫಸ್ಟ್ ಅವಳನ್ನ ನೋಡಿರೋದ್ರಿಂದಾನೆ ಅವ್ನ್ ಕಣ್ಣಿಗೆ ಮಾತ್ರನೇ ಹೀರೋಯಿನ್ ಕಾಣಿಸೋದು. ಸ್ಟಾರ್ಟಿಂಗ್ ಅಲ್ಲಿ ಅವಳಿಗೂ ಅದು ಗೊತ್ತಿರೋದಿಲ್ಲ. ಇವಳು ಎಲ್ಲರ ಹತ್ರ ಹೋಗ್ಬಿಟ್ಟು ವಿಶ್ ಮಾಡೋದು, ಅವ್ರಿಗೆ ಬಗ್ಗೆ ನಮಸ್ಕಾರ ಮಾಡೋದು, ಏನೇ ಮಾಡಿದ್ರು ಯಾರು ಅವಳಿಗೆ ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ಅವಾಗ ಇವಳಿಗೆ ಅರ್ಥ ಆಗಿರುತ್ತೆ ಇವನ್ ಮಾತ್ರನೇ ಇವಳನ್ನ ನೋಡಕ್ ಆಗೋದು ಅಂತ. ಅದಾದ್ಮೇಲೆ ಏನಾಯ್ತು ಅಂತ ನಾವು ಸ್ಟಾರ್ಟಿಂಗ್ ಇಂದ ನೋಡಿರ್ತೀವಿ. ಅದಾದ್ಮೇಲೆ ಇವಳು ಏನೋ ರೂಮ್ ಇಂದ ಕ್ಲಾಸ್ ರೂಮ್ ವರ್ಗು ಎಷ್ಟು ಸ್ಟೆಪ್ಸ್ ಇದೆ ಅಂತ ಲೆಕ್ಕ ಮಾಡ್ಕೊಂಡ್ ಬಂದಿರ್ತಾಳಲ್ಲ. ಆತರ ಪ್ರತಿ ಸರಿ ಲೆಕ್ಕ ಮಾಡ್ಕೊಂಡ್ ಬಂದಾಗ್ಲೂ ಇವಳು ಕಣ್ಣಕ್ ಕಾಣಿಸ್ತಾ ಇದ್ದು ಜೈ ಮಾತ್ರನೇ, ಅಂದ್ರೆ ಹೀರೋ ಮಾತ್ರನೇ. ಆದ್ರೆ ಅವತ್ತೊಂದಿನ ಹತ್ರ ಸ್ಟೆಪ್ಸ್ ನ ಲೆಕ್ಕ ಮಾಡ್ಕೊಂಡ್ ಬಂದಾಗ ಅವಳ ಕಣ್ಣಿಗೆ ಜೋಶಿ ಕಾಣಿಸಿರ್ತಾಳೆ. ಅವಾಗ ಅವಳ ಮೂಡ್ ಎಲ್ಲ ಚೇಂಜ್ ಆಗಿರುತ್ತೆ, ಮುಖನೇ ಚೇಂಜ್ ಆಗಿರುತ್ತೆ. ಇವಳಿಗೊಂದ್ ಭಯ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ನಮ್ಮಿಬ್ಬರ ಮಧ್ಯೆ ಇವಳೆಲ್ಲಿ ಬಂದ್ಬಿಡ್ತಾಳ ಅಂತ. ಅವಾಗಿಂದ ಒಂದು ಡೌಟ್ ಇದ್ದಿರತ್ತಲ್ವಾ, ಆ ಡೌಟ್ ಗೆ ತಕ್ಕಂತೆನೆ ಇವನೊಂದ್ ಲೆಟರ್ ಕೊಟ್ಟಿರ್ತಾನಲ್ಲ ಆ ಮ್ಯೂಸಿಕ್ ರೂಮ್ ಗೆ ಬಾ ಅಂತ ಹೇಳ್ಬಿಟ್ಟು. ಆ ಟೈಮ್ ಅಲ್ಲಿ ಇವಳಿಗೆ ವಿಷಯ ಗೊತ್ತಿರೋದಿಲ್ಲ. ಅವಳು ಸುಮ್ನೆ ಆಕ್ಸಿಡೆಂಟಲ್ ಆಗಿ ಅಲ್ಲಿಗೆ ಬರೋದು, ಆದ್ರೆ ಇಬ್ರಲ್ಲಿ ಕಿಸ್ ಮಾಡಿರೋದನ್ನ ಇವಳು ವಿಂಡೋ ಹತ್ರ ನಿಂತ್ಕೊಂಡು ನೋಡ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಇದನ್ನ ನೋಡಿ ಹೀರೋಯಿನ್ ತಪ್ಪಾಗಿ ತಿಳ್ಕೊಂಡಿರ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡು ಅವಳು ಅಲ್ಲಿಂದ ಓಡೋಟೋಗಿರ್ತಾಳೆ. ಅದಾದ್ಮೇಲೆ ಹೀರೋ ಹೊರಗಡೆ ಬಂದ್ಬಿಟ್ಟು ರೇನಲ್ಲಿ ಅಂತ ಕೇಳಿದಾಗ ಆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರಲ್ಲ ಅವ್ರು ಹೇಳ್ತಾರಲ್ವಾ ರೇನ್ ಈ ಕಡೆ ಓಡೋದ್ಲು ಅಂತ. ಬಟ್ ಅವ್ರ ಕಣ್ಣಿಗೆ ರೇನ್ ಹೆಂಗ್ ಕಾಣಿಸಿದ್ಲು ಅಂತ ಗೊತ್ತಿಲ್ಲ. ಆಕ್ಚುಲಿ ಇವ್ರಿಗೆ ರೇನ್ ಹೆಂಗ್ ಗೊತ್ತು ಅಂತಂದ್ರೆ 1979 ಅಲ್ಲಿ ಇವಳು ಓ ಅಂತ ಕುತ್ಕೊಂಡು ಹತ್ತಿರ್ತಾಳಲ್ಲ ಪ್ರಿನ್ಸಿಪಲ್ ಹತ್ರ ವಿಷಯ ಎಲ್ಲ ಹೇಳ್ಕೊಂಡು. ಆ ಟೈಮಲ್ಲಿ ಅಲ್ಲಿ ಕ್ಲೀನ್ ಮಾಡ್ತಾ ಇದಾರಲ್ಲ ಅವ್ರು ಬೇರೆ ಯಾರು ಅಲ್ಲ, ಈ ಮೆಂಟಲಿ ಡಿಸ್ಟರ್ಬ್ ಆಗಿರೋರೆ. ಈ ಹುಡುಗಿ ಹತ್ರ ಅಳ್ತಾ ಇರೋದ್ರನ್ನ ನೋಡ್ಬಿಟ್ಟು ಪ್ರೊಫೆಸರ್ ನಾನೇ ಬೈದಿರ್ತಾರೆ, ಯಾಕೆ ಹುಡುಗಿನ ಹತ್ರ ಅಳಿಸ್ತಾ ಇದ್ದೀರಾ ಅಂತ. ಅಷ್ಟೇ ಅಲ್ಲ ಹುಡುಗಿ ಕಿವಿ ಹತ್ರ ಹೋಗ್ಬಿಟ್ಟು ಈ ಅಪ್ಪ ಹತ್ರ ಏನಕ್ಕಮ್ಮ ಅದನ್ನೆಲ್ಲ ಹೇಳ್ತಾ ಇದೀಯಾ, ಯಪ್ಪ ನಂಬೋದಿಲ್ಲ, ನೀನ್ ಅಳ್ಬೇಡ, ಸೈಲೆಂಟ್ಲಿಂದ ಎಸ್ಕೇಪ್ ಆಗ್ಬಿಡು ಅಂತ ಆಯಪ್ಪನೇ ಗೆಲಿ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗಿರ್ತಾರೆ. ಈಗ ವಿಷಯನೆಲ್ಲ ಹೇಳಿದ್ಮೇಲೆ ಆ ಪ್ರಿನ್ಸಿಪಲ್ ಇದನ್ನೆಲ್ಲ ನಂಬಿದ್ರ ಏನು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೀನ್ ಯಾಕಮ್ಮ ಅವನ್ನೆಲ್ಲ ನಂಬಕ್ ಹೋಗ್ತೀಯಾ, ಆತರ ಗಂಡ್ ಮಕ್ಕಳನ್ನೆಲ್ಲ ನಂಬಾರ್ದು ಅಂತ. ಇವ್ರ ಹಂಗೆ ಬಾಯ್ ಮಾತಿಗೆ ಹೇಳಿರ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ಇವ್ರಿಗೆ ಗೊತ್ತೇ ಇರೋದಿಲ್ಲ. ಅವಳಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ಆತರ ಮಾತಾಡ್ತಾರೆ. ಅವಳು ಹೇಳ್ತಾಳೆ ಇನ್ಮೇಲೆ ನಾನು ಟೈಮ್ ಟ್ರಾವೆಲ್ ಮಾಡೋದಿಲ್ಲ, ಅವನ್ನ ನೋಡೋದಕ್ಕೆ ಅಂತ ಹೋಗೋದಿಲ್ಲ. ಆದ್ರೆ ನೀವು ನನಗ್ ಪ್ರಾಮಿಸ್ ಮಾಡಿ ಇನ್ಮೇಲೆ ಇದನ್ನ ಯಾರಿಗೂ ತೋರಿಸ್ಬೇಡಿ, ಇದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಸೀಕ್ರೆಟ್ ಅಂತ ಒಂದು ಬುಕ್ ನ ಎತ್ತಿರ್ತಾಳಲ್ಲ ಮ್ಯೂಸಿಕ್ ನೋಟ್ಸ್ ಇರೋ ಬುಕ್ ನ, ಅದನ್ನ ಪ್ರಿನ್ಸಿಪಲ್ ಕೈಗೆ ಕೊಡ್ತಾಳೆ. ಇನ್ಮೇಲೆ ಈ ಬುಕ್ ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ, ಯಾರ್ ಕಣ್ಗೂ ತೋರಿಸ್ಬೇಡಿ, ಯಾರ ಕೈಗೂ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಅವ್ರು ಹೇಳ್ತಾರೆ ನೀನು ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡಕ್ ಹೋಗ್ಬೇಡ, ಯಾರ ಹತ್ರನೂ ಹೇಳ್ಬೇಡ ಅಂತ. ಅದಾದ್ಮೇಲೆ ಅವಳು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಏನ್ ಪಾಯಿಂಟ್ ಅಂದ್ರೆ ಈ ತರ ಇಷ್ಟು ದೊಡ್ಡ ವಿಷಯನ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಇವ್ರೇನ್ ಅನ್ಕೊಂಡಿರ್ತಾರೆ ಈ ಹುಡುಗಿ ಮೆಂಟಲ್ ಆಗಿ ಡಿಸ್ಟರ್ಬ್ ಆಗಿದ್ದಾಳೆ, ತುಂಬಾ ಸ್ಟ್ರೆಸ್ ಆಗಿ ಫೀಲ್ ಆಗ್ತಿದ್ದಾಳೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಅವ್ರ ಅಮ್ಮನ ಹೋಗಿ ಮೀಟ್ ಮಾಡಿ ರೇನ್ಗೆ ಈ ತರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಾ, ನೀವು ಸ್ವಲ್ಪ ಕೋಪರೇಟ್ ಮಾಡ್ಬೇಕು, ಹುಡುಗಿನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ, ಅವಳನ್ನ ಒಬ್ಬೊಂಟಿಯಾಗಿ ಎಲ್ಲೂ ಬಿಡಬೇಡಿ ಅಂತ ವಾರ್ನ್ ಮಾಡಿರ್ತಾರೆ. ಅಷ್ಟೇ ಅಲ್ಲ ಕ್ಲಾಸ್ ಅಲ್ಲಿರೋ ಒಂದು ಹುಡುಗಿನ ಕರೆದ್ಬಿಟ್ಟು ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅವಳಿಗೆ, ಸೊ ಹುಷಾರಾಗಿ ನೋಡ್ಕೊಳ್ಳಿ, ಆದ್ರೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬಿಡಿ, ಯಾರಿಗೂ ವಿಷಯನ ಸ್ಪ್ರೆಡ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಆದ್ರೆ ಆ ಹುಡುಗಿ ಹೋಗ್ಬಿಟ್ಟು ಕ್ಲಾಸ್ ಅಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬಿಡ್ತಾರೆ. ಈ ತರ ಒಂದು ವಿಷಯ ಗೊತ್ತಾದ್ರೆ ಸ್ಕೂಲ್ ಅಲ್ಲಿರೋ ಮಕ್ಕಳೆಲ್ಲ ಸುಮ್ನೆ ಇರ್ತಾರ, ಭಯಂಕರವಾಗಿ ನಮ್ ಹೀರೋಯಿನ್ ಗೆಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಫಸ್ಟ್ ಇವಳೊಂದು ಬೇಜಾರಲ್ಲಿ ಇರ್ತಾಳೆ, ಹೀರೋ ಬೇರೆ ಆ ಜೋಶಿನ ಇಷ್ಟ ಪಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾನಲ್ಲ ಅಂತ. ಈಗ ಇವ್ರು ಬೇರೆ ಇವಳ ಇದ್ರ ಟೈಮ್ ಟ್ರಾವೆಲ್ ಮಾಡದ್ಲಂತೆ, ಅಲ್ಲಿ ಯಾರನ್ನೋ ಬಾಯ್ ಫ್ರೆಂಡ್ ನ ಮೀಟ್ ಮಾಡದ್ಲಂತೆ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಭಯಂಕರವಾಗಿ ಗೆಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದರಿಂದ ಇವಳು ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಮುಖ್ಯವಾಗಿ ಪ್ರತಿಯೊಂದು ವಿಷಯ ಕೂಡ ಅವ್ರ ಅಮ್ಮ ಹತ್ರ ಶೇರ್ ಮಾಡಿರ್ತಾಳೆ. ಆದ್ರೆ ಅವ್ರ ಅಮ್ಮ ಕೂಡ ಪ್ರಿನ್ಸಿಪಲ್ ಆಲ್ರೆಡಿ ಬಂದ್ ಹೇಳಿರ್ತಾರಲ್ವಾ ನಿನ್ ಮಗಳಿಗೆ ಈ ತರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ. ಅದರಿಂದ ಇವಳು ನಮ್ ಹೀರೋಯಿನ್ ಮಾತನ್ನ ನಂಬಿರೋದಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿ ಇವಳಿಗೆ ಮೆಡಿಸಿನ್ಸ್ ಎಲ್ಲ ತಂದ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿದ ತಕ್ಷಣ ಹೀರೋಯಿನ್ ಇನ್ನಷ್ಟು ಮನ್ಸು ಹೊಡೆದೋಗ್ಬಿಡ್ತಾಳೆ. ನಾನು ಎಷ್ಟು ಹೇಳಿದ್ರೆ ಕೂಡ ಯಾರೋ ನನ್ ಮಾತನ್ನ ಕೇಳೋ ತರ ಇಲ್ವಲ್ಲ, ನಾನ್ ಟೈಮ್ ಟ್ರಾವೆಲ್ ಮಾಡಿದ್ರೆ ಅಂದ್ರೆ ಯಾಕೆ ಯಾರು ನಂಬ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಮಕ್ಕಳು ಬೇರೆ ಇವಳನ್ನ ಗೇಲಿ ಮಾಡ್ತಾ ಇರ್ತಾರೆ. ಈ ಕಡೆ ಅಮ್ಮ ಬೇರೆ ನಂಬ್ತಾ ಇಲ್ಲ, ಈ ಮೆಡಿಸಿನ್ಸ್ ಹಾಕೋ ಅಂತ ಒಂದ್ ಕಡೆ ಪ್ರೆಷರ್, ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ಬಿಟ್ಟಿರ್ತಾಳೆ. ಯಾವಾಗ ನೋಡಿದ್ರು ಒಬ್ಬಂಟಿಯಾಗಿ ಕೂತ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಇನ್ನೊಂದ್ ಕಡೆ ಜೈನ ಬೇರೆ ನೋಡಕ್ ಹೋಗಿಲ್ಲ, ಅವನ್ನ ಬೇರೆ ತುಂಬಾ ಮಿಸ್ ಮಾಡ್ಕೊಳ್ಳೋ ತರ ಫೀಲ್ ಮಾಡ್ತಾ ಇರ್ತಾಳೆ. ಅದ್ರಲ್ಲಿ ಇವಳಿಗೆ ಆಸ್ತಮಾ ಬೇರೆ ಇರತ್ತಲ್ವಾ, ಆಲ್ಮೋಸ್ಟ್ ತುಂಬಾನೇ ಮೈ ಸಿಕ್ಕಾಗ್ಬಿಟ್ಟಿರುತ್ತೆ. ಯಾವಾಗ ಅದೇ ತರ ಕುತ್ಕೊಂಡು ಫೀಲ್ ಮಾಡ್ತಾ ಇರ್ತಾಳೆ. ಆತರ ಒಂದಿನ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ, ಅಂದ್ರೆ ಹೀರೋನ ಡ್ರಾ ಮಾಡ್ತಾ ಇರ್ತಾಳೆ. ಇದನ್ನ ಅವ್ರ ಅಮ್ಮ ಬಂದ್ ನೋಡ್ತಾರೆ, ಯಾರಮ್ಮ ಇದು ಅಂತ. ಇವಳು ಆಲ್ಮೋಸ್ಟ್ ಅವ್ರ ಅಮ್ಮ ಹತ್ರ ಎಲ್ಲ ಶೇರ್ ಮಾಡಿರ್ತಾಳಲ್ಲ, ಅದಕ್ಕೆ ಕೇಳ್ತಾಳೆ ನಾನು ಟೈಮ್ ಟ್ರಾವೆಲ್ ಮಾಡಿದೆ ಅಂತ ಹೇಳಿದ್ನಲ್ಲಮ್ಮ, ಅಲ್ಲ ನೀವು ಹುಡುಗನೇ ನೋಡಿದ್ದು, ಇವನು ನಾನೇ ಇಷ್ಟಪಟ್ಟಿದ್ದು ಅಂತ. ಆದ್ರೆ ಅವ್ರ ಅಮ್ಮ ನಂಬೋ ತರ ಇಲ್ವಲ್ಲ, ಅವ್ರು ಸುಮ್ನೆ ಬಾಯ್ ಮಾತ್ಗೆ ಓ ಹೌದಾ ಸರಿ ನೀನ್ 20 ವರ್ಷದ ಮುಂದೆ ಟೈಮ್ ಟ್ರಾವೆಲ್ ಮಾಡಿದೆ ಅಂತ ಹೇಳ್ದೆ ಅಲ್ವಾ, ಅಲ್ಲಿ ನನ್ನ ನೋಡ್ದ, ನನ್ನ ಮಾತಾಡಿಸ್ದ ಅಂದಾಗ ಇವಳು ಹೇಳ್ತಾಳೆ ಅಮ್ಮ ನಿಮ್ಮನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಮನೆ ಹತ್ರ ಹೋದೆ, ಆದ್ರೆ ನೀವು ಲಾಕ್ ನ ಚೇಂಜ್ ಮಾಡ್ಬಿಟ್ಟಿದ್ರಿ, ಸೊ ನಾನ್ ಡೋರ್ ಹತ್ರ ನಿಂತ್ಕೊಂಡು ನೋಡ್ಬಿಟ್ಟು ಬಂದ್ಬಿಟ್ಟೆ, ನಿಮ್ಮನ್ನ ಮಾತಾಡ್ಸಿಲ್ಲ ಅಂತ ಹೇಳ್ತಾಳೆ. ಸರಿ ಸರಿ ಆಯ್ತು ತಗೋ ಹಾಲ್ ಕುಡಿದ್ಬಿಟ್ಟು ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಅವ್ರಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಇಷ್ಟವರೆಗೂ ನಂಬುದ್ರು ಅಂತ ಇವಳಿಗೂ ಗೊತ್ತಿಲ್ವಲ್ಲ. ಆದ್ರೆ ಅವ್ರಮ್ಮ ಹೋಗ್ಬಿಟ್ಟು ಅವ್ರ ಅಪ್ಪ ಫೋಟೋ ಹತ್ರ ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡಿರ್ತಾಳೆ. ಮಗಳಿಗೆ ಈ ತರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಈ ಟೈಮಲ್ಲಿ ನೀವು ನನ್ ಜೊತೆ ಇಲ್ಲ, ನಾನು ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ವ ಅಂತ ಹೇಳ್ಬಿಟ್ಟು ಅವ್ರ ಮಗಳಿಗೆ ಏನೋ ಕಾಯಿಲೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದನ್ನ ಹೀರೋಯಿನ್ ಕೇಳಿಸ್ಕೊಂಡ್ಬಿಡ್ತಾಳೆ. ಅವಳಿಗೆ ಇನ್ನಷ್ಟು ಮನ್ಸು ಹೊಡೆದೋಗ್ಬಿಡುತ್ತೆ, ಯಾಕೆ ಯಾರು ನನ್ನ ನಂಬ್ತಾ ಇಲ್ಲ, ಅಮ್ಮ ಯಾಕೆ ನನ್ನ ನಂಬ್ತಾ ಇಲ್ಲ ಅಂತ. ಅವ್ರಮ್ಮ ತಂದ್ಕೊಟ್ಟಿರ್ತಾರಲ್ಲ ಮೆಡಿಸನ್, ಅದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಆಲ್ರೆಡಿ ಇವಳು ತುಂಬಾನೇ ವೀಕ್ ಆಗ್ಬಿಟ್ಟು ಸಿಕ್ಕಾಗಿದ್ಲು, ಆಸ್ಮಾ ಪ್ರಾಬ್ಲಮ್ ಬೇರೆ ಇತ್ತು. ಆ ಟೈಮಲ್ಲಿ ಅವಳಿಗೇನು ಪ್ರಾಬ್ಲಮ್ ಇಲ್ಲದೆ ಟ್ಯಾಬ್ಲೆಟ್ಸ್ ನ ತಗೊಂಡ್ರೆ ಇನ್ನಷ್ಟು ಸಿಕ್ಕಾಗ್ಬಿಡ್ತಾರಲ್ಲ, ಆತರ ಅವಳು ತುಂಬಾನೇ ಸಿಕ್ಕಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಲು. ಅದರಿಂದ ಸ್ಕೂಲ್ಗೆ ಹೋಗೋದು ಸ್ಟಾಪ್ ಆಗೋಯ್ತು. ಆತರ ಒಂದಿನ ಪ್ರಿನ್ಸಿಪಲ್ ಅವಳನ್ನ ನೋಡಕ್ಕೆ ಅಂತ ಬಂದಿರ್ತಾರೆ. ತುಂಬಾ ಸಿಕ್ಕಾಗಿರೋದ್ರಿಂದ ನೀನು ಸ್ಕೂಲ್ಗೆ ಬಂದಿಲ್ಲಮ್ಮ, ನಾನು ನಿನ್ನ ಫೋರ್ಸ್ ಮಾಡಿಲ್ಲ, ಆದ್ರೆ ಗ್ರಾಜುಯೇಷನ್ ಡೇಗ್ ಮಾತ್ರ ಬಾ ಅಂತ ಕರೆದಿರ್ತಾರೆ. ಅದಕ್ಕೆ ಅವ್ರ ಅಮ್ಮ ಕೂಡ ಸರಿ ಅಂತ ಒಪ್ಕೊಂಡು ಗ್ರಾಜುಯೇಷನ್ ಡೇಗ್ ಮಾತ್ರ ಹುಡುಗಿನ ರೆಡಿ ಮಾಡಿ ಕಳ್ಸಿಕೊಡ್ತಾರೆ. ಈ ಕಡೆ ಪ್ರಿನ್ಸಿಪಲ್ ಎಲ್ಲ ಚೇಂಜ್
ಆಗಿರುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಚೇಂಜ್ ಆಗಿರ್ತಾರೆ ಅಂತ ಅನ್ಕೊಳ್ತಾರೆ. ಆದ್ರೆ ಹೀರೋಯಿನ್ ಹತ್ರ ಹೋಗಿದ ತಕ್ಷಣ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪನೂ ಚೇಂಜ್ ಆಗಿಲ್ಲ. ಹೀರೋಯಿನ್ ಮತ್ತೆ ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹೇಳ್ಬೇಕಂದ್ರೆ ಅವಳಿಗಲ್ಲಿ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಫೋಟೋನ ಎತ್ಕೊಂಡಿರೋದು. ಹೀರೋಯಿನ್ ಮತ್ತೆ ಪ್ರಿನ್ಸಿಪಲ್ ಇಬ್ರು ನಿಂತ್ಕೊಂಡು, ಆದ್ರೆ ಹೀರೋಯಿನ್ ಇಷ್ಟ ಆಗದೆ ಅಲ್ಲಿಂದ ಜೇನ್ ಹೆಂಗಾದ್ರೂ ಮಾಡಿ ಮೀಟ್ ಮಾಡ್ಬೇಕು ಅಂತ ಮ್ಯೂಸಿಕ್ ರೂಮ್ ಗೆ ಹೋಗ್ಬಿಟ್ಟು ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಅದೇ ತರ ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿ ಬರಕ್ಕೂ ಸ್ಟಾರ್ಟ್ ಮಾಡಿರ್ತಾಳೆ. ಆಲ್ಮೋಸ್ಟ್ ಈಗ ಜೇ ಇರ್ತಾನಲ್ಲ ಆ ಟೈಮ್ಗೆ ಬಂದ್ಬಿಟ್ಟಿರ್ತಾಳೆ. ಅಲ್ಲಿ ಕೂಡ ಗ್ರಾಜುಯೇಷನ್ ಡೇನೆ ಅಲ್ವಾ ನಡೀತಾ ಇರೋದು. ಅದ್ರಲ್ಲೂ ಹೀರೋ ಆಲ್ರೆಡಿ ಒನ್ ಟೈಮ್ ಹೇಳಿರ್ತಾನೆ, ನಾನು ಗ್ರಾಜುಯೇಷನ್ ಡೇಗೆ ಒಂದು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಅದು ಸ್ಪೆಷಲ್ ಆಗಿ ನಿನ್ಗೋಸ್ಕರನೇ, ನೀನ್ ಖಂಡಿತ ಎಲ್ಲಿದ್ರು ಅಲ್ಲಿಗೆ ಬಂದ್ಬಿಡ್ಬೇಕು ಅಂತ ಹೇಳಿರ್ತಾನೆ. ಕರೆಕ್ಟ್ ಟೈಮ್ಗೆ ಇವಳು ಬಂದಿರ್ತಾಳೆ. ಆ ಮ್ಯೂಸಿಕ್ ನ ಪ್ಲೇ ಮಾಡಿದಾಗ ಇವಳು ತುಂಬಾ ಎಮೋಷನಲ್ ಆಗಿ ಹತ್ಕೊಂಡು ಓಡ್ ಬಂದಿರೋದು. ಅಷ್ಟೇ ಅಲ್ಲ, ಹೀರೋಯಿನ್ ಮೇಲೆ ಎಲ್ಲೂ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಂಡು ಹತ್ತಿರ್ತಾನಲ್ವಾ. ಇವಳು ಕೂಡ ಎಲ್ಲೂ ಹೋಗಲ್ಲ ಅಂತ ಹೇಳಿರ್ತಾಳೆ. ಆದ್ರೆ ಪ್ರಿನ್ಸಿಪಲ್ ಬಂದು ಕರೆದಿರೋದ್ರಿಂದ ಇನ್ನ ಕ್ಲಾಸ್ ಅಲ್ಲಿ ವೇಟ್ ಮಾಡು, ನಾನು ಬರ್ತೀನಿ ಅಂತ ಹೀರೋ ಅಲ್ಲಿಂದ ಹೋಗ್ತಾನೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಏನಾಗಿರುತ್ತೆ ಅಂತ ನೋಡಿದ್ರೆ, ಹೀರೋ ಅಲ್ಲಿಂದ ಹೋಗ್ಬೇಕಂತ ಕೈ ಕೊಟ್ಟಿರ್ತಾನಲ್ಲ, ಆಗ ಅವ್ನ ಕೈಯಲ್ಲಿ ಆ ಜೋಶಿ ಹಾಕಿರೋ ಹೇರ್ ಬ್ಯಾಂಡ್ ನ ನೋಡ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಅದನ್ನ ನೋಡಿ ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾಳೆ, ಹೀರೋ ಇನ್ನು ಚೀಟ್ ಮಾಡ್ತಿದ್ದಾನೆ ಅಂತ. ಅದರಿಂದ ಅವಳು ಮತ್ತೆ ಟೈಮ್ ಟ್ರಾವೆಲ್ ಮಾಡಿ ರಿಟರ್ನ್ ಹೊಟ್ಟೋಗಿರ್ತಾಳೆ. ಆದ್ರೆ ಈ ವಿಷಯ ಈ ಕಡೆ ಹೀರೋ ಗೊತ್ತಿಲ್ವಲ್ಲ. ಅವಳ ಹತ್ರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದವಳು ಕ್ಲಾಸ್ ಅಲ್ಲಿ ಅವಳು ಬೆಂಚ್ ಅಲ್ಲಿ ಕೂತ್ಕೊಂಡು ಹಂಗೆ ಮಲ್ಕೊಂಡು ಹತ್ಕೊಂಡು, ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದೀಯಾ, ನಾನೇ ರೀನ್ ಅಂತೆಲ್ಲ ಬರ್ದಿರ್ತಾಳೆ. ಅದೇ ಈಗ ಪ್ರೆಸೆಂಟ್ ಅಲ್ಲಿ ಇರೋ ನಮ್ ಹೀರೋಗೆ ಕಾಣಿಸಿರೋದು. ಅವಳ ಹತ್ರ ಟೇಬಲ್ ಮೇಲೆ ಬರೀತಾ ಇರೋದು. ಆತರ ಬರ್ದವಳಿಗೂ ಏನಾಯ್ತು ಅಂತ ಗೊತ್ತಿಲ್ಲ, ಕ್ವೆಶ್ಚನ್ ಮಾರ್ಕ್ ಹಾಕ್ದವಳು ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾಳೆ. ಅಂದ್ರೆ ಟೇಬಲ್ ಮೇಲೆ ಹಂಗೆ ಮಲಗ್ ಬಿಟ್ಟಿರ್ತಾಳೆ. ಅದಾದ್ಮೇಲೆ ಇವ್ನು ತುಂಬಾ ಕಷ್ಟಪಟ್ಟು ಹಾರ್ಟ್ ನ ಹಾಕಿರ್ತಾನೆ. ಅದನ್ನ ಇವಳು ಅದ್ರ ನೋಡಿದ್ಲಾ ಇಲ್ವಾ ಅಂತ ಗೊತ್ತಿಲ್ಲ, ಹಂಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾಳೆ ಪಾಪ. ಆದ್ರೆ ಈಗ ಈ ಕಥೆನೆಲ್ಲ ಕೇಳಿ ತಿಳ್ಕೊಳ್ಳೋ ನಮ್ ಹೀರೋಗೆ ಏನ್ ಫ್ಲಾಶ್ ಆಯ್ತು ಅಂತ ಗೊತ್ತಿಲ್ಲ. ಸೈಕಲ್ ತಗೊಂಡು ಮನೆಯಿಂದ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಎಲ್ಲಿ ಅಂತ ನೋಡಿದ್ರೆ ಕಾಲೇಜ್ ಕಡೆನೆ. ಯಾಕಂದ್ರೆ ಅವಳು ಹೇಳಿರ್ತಾಳಲ್ವಾ ಒಂದ್ಸತಿ, ಈ ಮ್ಯೂಸಿಕ್ ನೋಟ್ ನ ಮಾತ್ರ ಆ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಇರೋ ಪಿಯಾನೋ ನಲ್ಲಿ ಮಾತ್ರ ಪ್ಲೇ ಮಾಡ್ಬೇಡ ಅಂತ. ಇವ್ನ್ಗೆ ಅರ್ಥ ಆಗೋಯ್ತು, ಈ ಮ್ಯೂಸಿಕ್ ನೋಟ್ ನ ಪಿಯಾನೋ ನಲ್ಲಿ ಪ್ಲೇ ಮಾಡಿದ್ರೆ ಟೈಮ್ ಟ್ರಾವೆಲ್ ಮಾಡಿ ಹೋಗ್ತೀವಿ ಅಂತ. ಅದೇ ತರ ಅವಳು ಮಾಡಿ ಬಂದಿರೋದಲ್ವಾ. ಸೊ ಇವನು ಅದೇ ತರ ಮಾಡ್ಬೇಕು ಅಂತ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಇಲ್ಲೇ ಟ್ವಿಸ್ಟ್ ಇರೋದು ಏನಂತ ನೋಡಿದ್ರೆ, ಗ್ರಾಜುಯೇಷನ್ ಡೇ ನಡೆಯೋ ದಿನ ತಾನೆ ಆ ಬಿಲ್ಡಿಂಗ್ ನ ಡಿಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿರೋ ಕೆಲಸನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇವನು ಹರಿಬರಿ ಅಂತ ಹೋಗಿರ್ತಾನೆ. ಈಗ ಅದೆಲ್ಲ ಫುಲ್ ಆಗಿ ಡೆಮಾಲಿಷ್ ಮಾಡ್ತಾ ಇರೋದ್ರಿಂದ ಯಾರು ಒಳಗಡೆ ಬರಬಾರದು ಅಂತ ಹಾಕಿರ್ತಾರೆ. ಆದ್ರೆ ಇವನೆಲ್ಲಿ ಹೇಳಿದ್ ಮಾತ್ ಕೇಳ್ತಾನೆ, ಗೋಡೆನೆಲ್ಲ ಹತ್ತಿ ಇಳಿದು ಹೆಂಗೋ ಪೈಪ್ ಎಲ್ಲ ಹಿಡ್ಕೊಂಡು ಕರೆಕ್ಟ್ ಆಗಿ ಪಿಯಾನೋ ರೂಮ್ ಕೂಡ ಹೊರಟೋಗ್ತಾನೆ. ಅವತ್ತು ಹೀರೋಯಿನ್ ಈ ನೋಟ್ಸ್ ನೆಲ್ಲ ಪ್ಲೇ ಮಾಡಿದ್ದು ಹೀರೋಗ್ ಚೆನ್ನಾಗಿ ನೆನಪಿರುತ್ತೆ. ಅದನ್ನೆಲ್ಲ ನೆನ್ಪಿಟ್ಕೊಂಡಂಗೆ ಕಣ್ಮುಚ್ಕೊಂಡು ಆ ಮ್ಯೂಸಿಕ್ ನೋಟ್ಸ್ ನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಇನ್ನೊಂದ್ ಕಡೆ ಇವರು ಡೆಮಾಲಿಷ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇದೆಲ್ಲ ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಅಪ್ಪನ ತೋರಿಸ್ತಾರೆ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 1979 ಅಲ್ಲಿ ಹೀರೋಯಿನ್ ಒಂದ್ ಬುಕ್ ನ ಕೊಟ್ಟಿರ್ತಾಳಲ್ಲ, ಆ ಬುಕ್ ನಾಗ ಇವ್ರು ಓಪನ್ ಮಾಡ್ಬಿಟ್ಟು ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದುವರೆಗೂ ಅವ್ರ ಬುಕ್ ನ ನೋಡೇ ಇರೋದಿಲ್ಲ. ಸರಿ ನೋಡೋಣ ಅಂತಾನೆ ಜಸ್ಟ್ ಅವ್ರು ಓಪನ್ ಮಾಡೋದು. ಒಳಗಡೆ ಫುಲ್ ಆಗಿ ಬರೀ ಮ್ಯೂಸಿಕ್ ನೋಟ್ಸ್ ತಾನೆ ಇರುತ್ತೆ. ಅದನ್ನೇನ್ ಅಷ್ಟಾಗ ಅವ್ರು ನೋಡಲ್ಲ. ಬಟ್ ಲಾಸ್ಟ್ ಪೇಜ್ ಅಲ್ಲಿ ಮಾತ್ರ, ನಾವಿಬ್ರು ಇನ್ಮೇಲೆ ಒಬ್ರಿಗೊಬ್ರು ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗ್ ನಾನ್ ನೆನ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಈ ಸೀಕ್ರೆಟ್ ನ ನಿನ್ನ ಹತ್ರ ಹೇಳಲೇಬೇಕು, ಐ ಲವ್ ಯು ಅಂತ ಬರ್ದು ಇಂತಿಗೆ ನಿನ್ನ ಪ್ರೀತಿಯ ರೇನ್ ಅಂತ ಬರ್ದಿರ್ತಾರೆ. ಅಷ್ಟೇ ಅಲ್ಲ, ಮೇಲೆ ಆ ಪೇಪರ್ ಮೇಲೆ ಇರೋ ಒಂದು ಪೀಸ್ ಹಂಗೆ ಮಡ್ಚ್ಕೊಂಡಿರುತ್ತೆ. ಅದನ್ನ ತೆಗೆದ್ ನೋಡಿದ್ರೆ ಡಿಯರ್ ಜೆ ಅಂತ ಬರ್ದಿರುತ್ತೆ. ಇದನ್ನ ನೋಡಿದ ತಕ್ಷಣ ಇಲ್ಲಿ ಪ್ರಿನ್ಸಿಪಲ್ ಗೆ ಶಾಕ್ ಆಗ್ಬಿಡುತ್ತೆ. ಜೆ ಅನ್ನೋದು ಇವ್ರ ಮಗ ತಾನೆ. ಇದನ್ನ ನೋಡಿದ ತಕ್ಷಣ ಏನ್ ನಡೆದಿರ್ಬೋದು ಅಂತ ಇವ್ರು ಗೆಸ್ ಮಾಡ್ಬಿಟ್ರು. ಗೆಸ್ ಮಾಡಿದ್ದೆ ಅಷ್ಟೇ ಅಲ್ಲ, ಈಗ ಜೆ ಎಲ್ಲೋಗಿರ್ತಾನೆ ಅಂತ ಕೂಡ ಅರ್ಥ ಮಾಡ್ಕೊಂಡವ್ರು ಜೇನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಹಾರ್ಟ್ ಅಲ್ಲಿ ನೋವಾಗ್ತಿದೆ, ಆದ್ರೂ ಪರವಾಗಿಲ್ಲ, ಮಗನ್ ಹೆಂಗಾದ್ರೂ ನೋಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಓಡಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲೇ ನಡೀತಿದೆ ಅಂದ್ರೆ ಆಲ್ಮೋಸ್ಟ್ ಡೆಮಾಲಿಷ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಇವ್ನು ಯಾವ್ದನ್ನು ಕೇರ್ ಮಾಡ್ಕೊಳ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಮ್ಯೂಸಿಕ್ ನೋಟ್ಸ್ ನ ಕಂಪ್ಲೀಟ್ ಮಾಡೋದ್ರಲ್ಲೇ ಗುರಿಯಾಗಿರ್ತಾನೆ. ಮೇಲಿಂದ ಬಿಲ್ಡಿಂಗ್ ಎಲ್ಲ ಹಂಗೆ ಬೀಳ್ತಾ ಇರುತ್ತೆ, ಕಲ್ಲುಗಳೆಲ್ಲ ಹಂಗೆ ಅವ್ನ ಮೇಲೆ ಬೀಳ್ತಾ ಇರುತ್ತೆ, ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಆದ್ರೂ ಅದನ್ನ ಸ್ಟಾಪ್ ಮಾಡ್ತಾ ಇಲ್ಲ. ಲಾಸ್ಟ್ ಫೈನಲ್ ಆಗಿ ಯಾವ್ದೋ ಒಂದು ಕಲ್ಲು ಅವ್ನ ಮೇಲೆ ಬೀಳೋ ತರ ತೋರಿಸ್ತಾರೆ. ಅವ್ನ ಕೈಯಿಂದ ಒಂದು ಬ್ಲಡ್ ಡ್ರಾಪ್ ಕೆಳಗಡೆ ಬೀಳೋದನ್ನ ತೋರಿಸ್ತಾರೆ. ಆದ್ರೆ ಅವ್ನ ಮೇಲೆ ಬಿತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಹಂಗೆ ನೋಡಿದ್ರೆ ಅವನು ಪೂರ್ತಿಯಾಗಿ ಟೈಮ್ ಟ್ರಾವೆಲ್ ಮಾಡಿ ಇಲ್ಲಿ ನಮ್ ಹೀರೋಯಿನ್ ಇರೋ ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ನಮ್ ಹೀರೋಯಿನ್ ಮುಖದಲ್ಲಿ ಏನೋ ಒಂದು ರಿಯಾಕ್ಷನ್ ಇಲ್ಲ, ಲೈಟ್ ಆಗಿ ಸ್ಮೈಲ್ ಮಾಡ್ತಾಳಷ್ಟೇ. ಅವಳಿಗೆ ನಮ್ ಹೀರೋ ಯಾರು ಅಂತ ಗೊತ್ತಾಗ್ತಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಹೆಂಗೋ ಫೈನಲ್ ಆಗಿ ನಮ್ ಹೀರೋಗೆ ಏನು ಆಗಿಲ್ಲ, ಅವ್ನ್ ಒಳ್ಳೇದಾಗೆ ಇದಾನೆ, ಟೈಮ್ ಟ್ರಾವೆಲ್ ಮಾಡಿ ಬಂದ್ಬಿಟ್ಟ. ಅವ್ನ್ ಮತ್ತೆ ರಿಟರ್ನ್ ಅವ್ನ್ ಕಾಲಘಟ್ಟಕ್ಕೆ ಹೋಗ್ತಾನ ಇಲ್ವಾ ಅಂತ ಹೇಳಕ್ ಆಗೋದಿಲ್ಲ. ಈಗ ಇಲ್ಲಿ 1979 ಅಲ್ಲಿ ತೋರಿಸ್ತಾರೆ. ಅದೇ ತರ ಗ್ರಾಜುಯೇಷನ್ ಡೇ ನಡೀತಿದೆ. ಎಲ್ಲ ಸ್ಟೂಡೆಂಟ್ಸ್ ನಿಂತ್ಕೊಂಡು ಫೋಟೋ ಹಿಡಿತಾ ಇದಾರೆ. ಪಕ್ಕದಲ್ಲೇ ಹೀರೋ ಹೀರೋಯಿನ್ ಇಬ್ರು ನಿಂತಿರ್ತಾರೆ. ಆಕ್ಚುಲಿ ಈ ತರ ಟೈಮ್ ಟ್ರಾವೆಲ್ ಮಾಡಿ ಬಂದ್ಮೇಲೆ ಏನ್ ನಡೆದಿರುತ್ತೆ ಅಂತ ನೋಡಿದ್ರೆ, ಅವ್ನ್ 20 ವರ್ಷದ ಹಿಂದೆ ಬಂದಿರ್ತಾನಲ್ಲ 1979ಗೆ. ಅಂದ್ರೆ ನಮ್ ಹೀರೋಯಿನ್ ಕೈಗೆ ಆ ಬುಕ್ ಸಿಗೋದಕ್ಕೂ ಮುಂಚೆನೆ ಅವ್ನ್ ಬಂದ್ಬಿಟ್ಟಿರ್ತಾನೆ. ನಮ್ ಹೀರೋಯಿನ್ ಇನ್ನೋ ಬುಕ್ ಸಿಕ್ಕಿಲ್ಲ, ಅವಳು ಜೇನ ಕೂಡ ಮೀಟ್ ಮಾಡಿರಲ್ಲ. ಸೊ ಅವಳಿಗೆ ಏನೇ ಒಂದು ನೆನಪಿರೋದಿಲ್ಲ. ಈಗ ಜೇ ಇಲ್ಲಿಗ್ ಬಂದಿದ್ದಾನೆ ಅಂತಂದ್ರೆ ಹೊಸದಾಗಿ ಮೀಟ್ ಮಾಡ್ದಂಗೆ ಇರುತ್ತೆ. ಆದ್ರೆ ಎಲ್ಲ ವಿಷಯ ನಮ್ ಹೀರೋ ಗೊತ್ತಿರತ್ತಲ್ಲ. ಅವ್ನು ಹೀರೋಯಿನ್ ಹತ್ರ ಹೇಳದ್ನಾ ಇಲ್ವಾ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇಬ್ಬರಿಗೂ ಪರಿಚಯ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಅದರಿಂದ ಗ್ರಾಜುಯೇಷನ್ ಡೇ ನಲ್ಲಿ ಇಬ್ರು ನಿಂತ್ಕೊಂಡು ಫೋಟೋ ಹಿಡಿದಿರೋದು. ಈ ಫೋಟೋ ಹಿಡಿದಿರೋದು ಬಂದು 1979 ಅಲ್ಲಿ. ಅಂದ್ರೆ ಹೀರೋಯಿನ್ ಪ್ರೀತಿ ಬೇಕನ್ನೋದಕ್ಕೋಸ್ಕರ ಹೀರೋ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ ಗೆ ಹೊರಟೋದ. ಮತ್ತೆ ಅವ್ನ ಅಲ್ಲಿಂದ ಬಂದೇ ಇಲ್ಲ, ಬರೋದಕ್ಕೆ ಅವನಿಗೆ ದಾರಿನೂ ಇಲ್ಲ. ಈಗ ಪಾಸ್ಟ್ ಗೆ ಬಂದಿರೋ ನಮ್ ಹೀರೋ ಹೀರೋಯಿನ್ ಲವ್ ಮಾಡ್ತಾನೆ. ಅದೇ ತರ ಸ್ಟೋರಿ ಮುಂದಕ್ಕೆ ಹೋಯ್ತೇನೋ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಈ ಮೂವಿ ಮುಗಿತಾ ಇದೆ. ತುಂಬಾನೇ ಡಿಫ್ರೆಂಟ್ ಆಗಿ, ತುಂಬಾನೇ ಹಾರ್ಟ್ ವಾರ್ಮಿಂಗ್ ಆಗಿತ್ತಲ್ಲ. ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಒಂದು ಡಿಫ್ರೆಂಟ್ ಆದ ಲವ್ ಸ್ಟೋರಿನೇ ಅಂತ ನನಗ್ ಅನಿಸ್ತು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಅದೇ ತರ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.